ವೀಕ್ಷಕರೇ ನಮಸ್ಕಾರ. ಈ ದಿನ .com ನ ಈ ಮುಖಾಮುಖಿ ಸಂದರ್ಶನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಸಂದರ್ಶನದ ವಿಷಯ ಇಸ್ರೇಲ್ ಇರಾನ್ ನಡೆಸುತ್ತಿರುವಂತಹ ದಾಳಿ ಪ್ರತಿದಾಳಿಗಳು. ಇಂದು ದಾಳಿ ಪ್ರತಿದಾಳಿಗಳು ಈಗ 13ನೇ ದಿನಕ್ಕೆ ಕಾಲಿಟ್ಟಿದೆ. ಇಡೀ ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿಯಲ್ಲಿ ಭಯದಿಂದ ಬದುಕುವ ವಾತಾವರಣ ನಿರ್ಮಾಣವಾಗಿದೆ. ಆ ದಾಳಿಯ ಮತ್ತೆ ಆ ಯುದ್ಧದ ಬಿಸಿ ಭಾರತಕ್ಕೂ ತಟ್ಟಿದೆ. ಒಂದು ರೀತಿಯಲ್ಲಿ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಈ ಮುಂದೆ ಪೆಟ್ರೋಲ್ ಅಂದ್ರೆ ತೈಲ ಬೆಲೆಗಳು ಜಾಸ್ತಿ ಆಗುವ ಒಂದು ಸಂಭವನೂ ಕಾಣ್ತಾ ಇದೆ. ಈ ರೀತಿಯ ಒಂದು ಬಿಸಿ ಭಾರತಕ್ಕೂ ತಟ್ಟಿದೆ. ಇಂಥ ಸಂದರ್ಭದಲ್ಲಿ ಭಾರತ ಯಾರ ಪರವಾಗಿ ನಿಲ್ಬೇಕು, ಭಾರತ ಯಾವ ನಿಲುವನ್ನ ತೆಗೆದುಕೊಳ್ಬೇಕು, ಇದು ಬಹಳ ಮುಖ್ಯವಾದಂತಹ ಚರ್ಚೆ ಮಾಡ್ಬೇಕಾದಂತ ಕಾಲ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಗೋಧಿ ಮೀಡಿಯಾ ಅಂತ ಏನ್ ಹೇಳ್ತೀವಿ, ಅಂದ್ರೆ ಮಡಿಲಾ ಮೀಡಿಯಾಗಳು ಈ ಅಮೆರಿಕದ ಪರವಾಗಿ, ಇಸ್ರೇಲ್ ಪರವಾಗಿ ತುತ್ತೂರಿ ಊದುತ್ತಿರುವ ಇಂತಹ ಸಂದರ್ಭದಲ್ಲಿ ಭಾರತ ಯಾಕೆ ಸೈಲೆಂಟ್ ಆಗಿದೆಯಾ, ಅಥವಾ ಭಾರತವನ್ನ ಅವರೇ ಮೀಡಿಯಾಗಳೇ ಸೈಲೆಂಟ್ ಮಾಡ್ತಿದಾರ, ನಮ್ಮ ಪ್ರಧಾನಿ ಯಾರ ಪರ ನಿಲ್ಬೇಕು, ಈ ಎಲ್ಲಾ ವಿಚಾರಗಳ ಕುರಿತು ನಾವು ಇವತ್ತು ಚರ್ಚೆ ಮಾಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು ಮತ್ತು ಸಂಶೋಧಕರಾಗಿರುವ ಹರ್ಷಕುಮಾರ್ ಕುಬ್ಬೆ ಅವರಿದ್ದಾರೆ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮನೋಜ್. ಸರ್, ನೀವು ಇಸ್ರೇಲ್ ಮತ್ತೆ ಇರಾನ್ ಈ ದಾಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಕಳೆದ 13 ದಿನಗಳು, ಇವತ್ತು 13ನೇ ದಿನ. ಕಳೆದ ವರ್ಷ ಜೂನ್ ನಲ್ಲಿ 12 ದಿನಗಳ ಯುದ್ಧ ಆಗಿತ್ತು. ಇವತ್ತು ಈ ಯುದ್ಧ ಇನ್ನೂ ಎಷ್ಟು ದಿನ ಹೋಗುತ್ತೋ ಗೊತ್ತಿಲ್ಲ. ಕಳೆದ ವರ್ಷ ವಿ ವಿನ್ ಅನ್ನುವಂತ ಸಿಚುವೇಶನ್ ಇತ್ತು. ಸೊ ಈ ಯುದ್ಧದಲ್ಲಿ ಒಂದು ರೀತಿಯಲ್ಲಿ ಇರಾನೇ ಗೆಲ್ಬಹುದು ಅನ್ನುವ ಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಯಾಕಂದ್ರೆ ಖಮೇನಿಯ ಹತ್ಯೆ ಮಾಡಿದ ತಕ್ಷಣ ಅವರು ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. ಸೊ ಇರಾನ್ ಅನ್ನ ನಮ್ ಕೈವಶ ತಗೊಂಡ್ಬಿಡ್ತೀವಿ ಅಂತ ಅಮೆರಿಕ ಮತ್ತೆ ಇಸ್ರೇಲ್. ಆದ್ರೆ ಇವತ್ತಿನ ಈಗ ನಡೀತಿರುವ ಪ್ರತಿದಾಳಿಗಳನ್ನ ನೋಡ್ತಾ ಇದ್ರೆ, ಇರಾನ್ ನಡೆಸ್ತಿರುವ ಪ್ರತಿದಾಳಿಗೆ ಇಡೀ ಇಸ್ರೇಲ್ ಸಹ ತತ್ತರಿಸಿ ಹೋಗಿದೆ. ಅಂದ್ರೆ ಇಸ್ರೇಲ್ ನ ಟೆಲ್ ಅವೀವ್ ನಗರದ ಮೇಲೆ ದಾಳಿ ಮಾಡಿದೆ. ಇಸ್ರೇಲ್ ನ ಭದ್ರಕೋಟೆ ಅನ್ಕೊಂಡಿದ್ದಂತ ಅಂತ ನಗರದ ಮೇಲೆ ದಾಳಿ ಆದಾಗ ಇಸ್ರೇಲ್ ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಹ ಈಗ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ ಅನ್ನುವ ಒಂದು ಸುದ್ದಿ ಸಹ ಓಡಾಡ್ತಾ ಇದೆ ಎಲ್ಲಾ ಕಡೆ. ಸೊ ಈ ಪ್ರತಿದಾಳಿಗಳು ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪೋದು ಅನ್ಸುತ್ತೆ ಸರ್ ನಿಮ್ಗೆ? ಮನೋಜ್, ಮೊದಲನೇದಾಗಿ ಫೆಬ್ರವರಿ 28ಕ್ಕೆ ಅಮೆರಿಕ ಮತ್ತೆ ಇಸ್ರೇಲ್ ಒಟ್ಟಾಗಿ ಇರಾನ್ ಮೇಲೆ ದಾಳಿ ಮಾಡೋದ್ರ ಮೂಲಕ ಈ ಯುದ್ಧ ಶುರುವಾಯ್ತು. ಆದ್ರೆ ಅಲ್ಲಿಂದ ಇಲ್ಲಿಗೆ ನೀವು ಹೇಳ್ದಂಗೆ ಇವತ್ತು 13 ದಿನ ದಾಟಿ 14ನೇ ದಿನ. ಇಷ್ಟು ದಿವಸಗಳಲ್ಲಿ ಈ ಒಂದು ಯುದ್ಧ ನಡೆದಿರೋ ರೀತಿ, ನಡೀತಾ ಇರ್ತಕ್ಕಂಥ ರೀತಿ ನೋಡಿದಾಗ ಒಂದು ವಿಷಯ ನಮಗೆ ಸ್ಪಷ್ಟ ಆಗುತ್ತೆ. ಇಡೀ ಯುದ್ಧವನ್ನ, ಈ ಯುದ್ಧದ ಡ್ರೈವಿಂಗ್ ಸೀಟಲ್ಲಿ ಕೂತಿರೋದು ಶುರು ಮಾಡಿದವರು ಇಸ್ರೇಲ್ ಮತ್ತೆ ಅಮೆರಿಕ ಆಗಿದ್ರು ಕೂಡ ಈ ಯುದ್ಧ ಹೇಗೆ ಹೋಗ್ಬೇಕು, ಇದರಲ್ಲಿ ಯಾರು ಭಾಗವಹಿಸ್ಬೇಕು, ಯಾರು ಭಾಗವಹಿಸಬಾರ್ದು, ಯಾರು ಎಷ್ಟು ಎಂಟ್ರಿ ಆಗ್ಬೇಕು, ಎಲ್ಲದನ್ನು ಕೂಡ ಹಿಡಿತಕ್ಕೆ ಹತೋಟಿಗೆ ತಗೊಂಡಿರ್ತಕ್ಕಂಥದ್ದು ಇರಾನ್. ಸೊ ಹಾಗಾಗಿ ಇಡೀ ಈ ಯುದ್ಧ ನಾವು ಹೋಗ್ತಾ ಇರೋ ರೀತಿ ನೋಡಿದ್ರೆ ಇದು ಇರಾನ್ಗೆ ಅಡ್ವಾಂಟೇಜ್ ಆಗಿದೆ. ಮತ್ತೆ ಈ ಯುದ್ಧವನ್ನ ಶುರು ಮಾಡ್ಬೇಕಾದ್ರೆ ಅಮೆರಿಕ ಆಗ್ಲಿ ಇಸ್ರೇಲ್ ಆಗ್ಲಿ ಹೇಳಿದ್ದು ರೆಜಿಮ್ ಚೇಂಜ್ ಮಾಡ್ತೀವಿ ಅಂತ. ಇರಾನ್ ಅಲ್ಲಿ ರೆಜಿಮ್ ಚೇಂಜ್ ಮಾಡ್ತೀವಿ, ಆಡಳಿತವನ್ನ ಚೇಂಜ್ ಮಾಡಿ ಕೊಡಿಸ್ತೀವಿ ಅಂತ. ಆದ್ರೆ ಇದು ರೆಜಿಮ್ ಚೇಂಜ್ ಮಾಡೋದ್ರ ಬದಲಿಗೆ ಇರುವ ಒಂದು ಥಿಯೋಕ್ರಾಟಿಕ್ ರೆಜಿಮ್ ಅನ್ನ ಇನ್ನೂ ಸ್ಟ್ರಾಂಗ್ ಮಾಡೋದಕ್ಕೆ, ಆ ರೆಜಿಮ್ಗೆ ಇನ್ನಷ್ಟು ಜಾಸ್ತಿ ಇರಾನಿ ಜನರಲ್ಲಿ ಜಾಸ್ತಿ ಬೆಂಬಲವನ್ನ ಗಳಿಸ್ಕೊಡೋದಕ್ಕೆ ಇದು ಸಹಾಯ ಮಾಡ್ತಾ ಇದೆ. ಹಾಗಾಗಿ ಇವ್ರು ಏನು ಹೇಳಿದ್ರು ಅದಕ್ಕಿಂತ ಅಡ್ವರ್ಸ್ ಎಫೆಕ್ಟ್ ಅನ್ನ ಇಡೀ ಯುದ್ಧ ಶುರು ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಇದರ ಮೂಲಕ ಒಂದು ನಮಗೆ ಇಷ್ಟು ದಿವಸದ ನೋಡಿದ್ರೆ ಇದು ತಕ್ಷಣದಲ್ಲಿ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇನ್ಫ್ಯಾಕ್ಟ್ ಇರಾನ್ಗೂ ತಕ್ಷಣದಲ್ಲಿ ಏಕಾಏಕಿ ಅದನ್ನ ನಿಲ್ಸೋದಕ್ಕೆ ಇಷ್ಟ ಇಲ್ಲ. ಬಹುಶಃ ಸ್ವಲ್ಪ ಗೊಂದಲದಲ್ಲಿರ್ತಕ್ಕಂಥದ್ದು ಅಮೆರಿಕ ಮತ್ತೆ ಇಸ್ರೇಲ್ ಕೂಡ. ಇದರಲ್ಲಿ ಎಷ್ಟು ನಷ್ಟ ಆಗುತ್ತೋ ನಷ್ಟ ಆಗ್ಲಿ, ಇರಾನ್ಗಾಗ್ಲಿ ಅಮೆರಿಕ ಆಗ್ಲಿ ಯಾರಿಗೆ ಬೇಕಾರಾಗ್ಲಿ ಅನ್ನೋ ಒಂದು ಮನಸ್ಥಿತಿ ಅದು ನಿಂತುಬಿಟ್ಟಿದೆ. ಯಾಕಂತ ಹೇಳಿದ್ರೆ ಈ ಯುದ್ಧವನ್ನ, ಇದು ಇಸ್ರೇಲ್ನ ಯುದ್ಧ ಅಮೆರಿಕದ ಹತ್ರ ಅದು ಮಾಡಿಸ್ತಾ ಇರೋದು. ಸೊ ಹಾಗಾಗಿ ಈ ಒಟ್ಟು ಸಿಚುಯೇಷನ್ ನೋಡಿದಾಗ ನೀವು ಹೇಳಿದ ಎಲ್ಲ ಆತಂಕಗಳು ಕೂಡ ನಿಜ ಆಗಿದ್ದಾವೆ. ಬಹುಶಃ ಮುಂದೆ ಇದು ಯಾವ ರೀತಿಯಲ್ಲಿ ಎಸ್ಕೇಲೇಟ್ ಆಗ್ತಾ ಹೋಗುತ್ತೆ ಅನ್ನೋದು ನಾವು ಇವತ್ತೇ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸರ್, ನೀವು ಮಾತನಾಡುವಾಗ ಒಂದು ಮಾತು ಹೇಳಿದ್ರಿ, ಈಗ ಡ್ರೈವಿಂಗ್ ಸೀಟ್ ನಲ್ಲಿ ಕೂತಿರೋದು ಇರಾನ್ ಅಂತ. ಯುದ್ಧ ಶುರು ಮಾಡಿದ್ದು ಅಮೆರಿಕ ಮತ್ತೆ ಇಸ್ರೇಲ್ ಜಂಟಿಯಾಗಿ, ಬಟ್ ಈಗ ಅವೆರಡನ್ನು ಮೀರಿಸಿ ಮುಂದೆ ಹೋಗ್ತಾ ಇರೋದು ಇರಾನ್ ಅಂತ ಹೇಳಿದ್ರಿ. ಸಾಮಾನ್ಯವಾಗಿ ಈ ಜಗತ್ತಿನ ಇತಿಹಾಸವನ್ನ ನೋಡ್ತಾ ಹೋದಾಗ ಅಮೆರಿಕ ಜಗತ್ತಿನ ದೊಡ್ಡಣ್ಣ ರೀತಿಯಲ್ಲಿ ಕಂಡಿದೆ, ಜಗತ್ತಿನ ದೊಡ್ಡಣ್ಣ ಅಂತ ತಾನೇ ಬಿಂಬಿಸ್ಕೊಂಡಿದೆ ಕೂಡ.
ಸೊ ಅನೇಕ ಯುದ್ಧಗಳ ಸಂದರ್ಭದಲ್ಲಿ ತಾನೇ ಮಧ್ಯಪ್ರವೇಶ ಮಾಡಿ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಅಂತ ಹೇಳ್ಕೊಂಡಿದ್ದೆ. ಮತ್ತೆ ಆ ಯುದ್ಧದಲ್ಲಿ ಯಾರು ಸೋಲ್ತಾರೋ ಯಾರು ಗೆಲ್ತಾರೋ ಅನ್ನೋದಕ್ಕಿಂತ ಅಮೆರಿಕ ಜಾಸ್ತಿ ಮೇಲುಗೈ ಸಾಧಿಸಿರೋದನ್ನ ನಾವು ನೋಡ್ಬೋದು. ಈಗ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲೇ ಸಹ ಭಾರತ ಪಾಕಿಸ್ತಾನದವ್ರು ಕ್ಲೈಮ್ ಮಾಡಿದಕ್ಕಿಂತ ಜಾಸ್ತಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕ್ಲೈಮ್ ಮಾಡ್ತಾರೆ, ನಾನು ಈ ಯುದ್ಧವನ್ನು ನಿಲ್ಲಿಸಿದೆ, ಅತಿ ಹೆಚ್ಚು ನನಗೆ ಇದಕ್ಕೆ ಲಾಭ ಆಗಿತ್ತು ಅನ್ನೋ ರೀತಿಯಲ್ಲಿ. ಸೊ ನೀವ್ ಹೇಳ್ತಿರೋ ರೀತಿಯಲ್ಲಿ ನೋಡಿದ್ರೆ ಅಮೆರಿಕ ಮತ್ತು ಇಸ್ರೇಲೇ ಈಗ ತತ್ತರಿಸಿ ಹೋಗ್ತಾ ಇದೆ ಇರಾನ್ ದಾಳಿಗೆ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ವಿಶ್ವದ ದೊಡ್ಡಣ್ಣನೇ ಈಗ ಕುಗ್ಗುತ್ತಿದ್ದಾನೆ ಅಂತ ಹೇಳ್ತಾ ಇದ್ದೀರಾ. ಖಂಡಿತ. ಈಗ ಯಾಕಂತ ಹೇಳಿದ್ರೆ ಫ್ಯಾಕ್ಟ್ ಗಳನ್ನ ನೋಡಿದ್ರೆ ಈ 13 ದಿನದಲ್ಲಿ ಏನೇನ್ ಆಗಿದೆ ಅಂತ ನಾವು ಯೋಚನೆ ಮಾಡಿದ್ರೆ, ನೀವ್ ಹೇಳ್ದಂಗೆ ಇದುವರೆಗೆ ನಡೆಸಿದಂತ ಹಲವಾರು 100 ಯುದ್ಧಗಳಲ್ಲಿ ಅಮೆರಿಕ ಲಾಭ ಮಾಡ್ಕೊಂಡಿದೆ, ಇಸ್ರೇಲ್ ಕೂಡ ಲಾಭ ಮಾಡ್ಕೊಂಡಿದೆ. ಒಂದು ಉದಾಹರಣೆಗೆ ಹೇಳಿದ್ರೆ 80ರ ದಶಕದಲ್ಲಿ ಇದೇ ಇರಾನ್ ಮತ್ತೆ ಇರಾಕ್ ನಡುವೆ ಯುದ್ಧ ನಡೀತಾ ಇತ್ತು. ಆವಾಗ ಇರಾಕ್ ಪರವಾಗಿ ಅಮೆರಿಕ ಇತ್ತು. ಆದ್ರೆ ಅದೇ ಅಮೆರಿಕ ಇಸ್ರೇಲ್ ಮೂಲಕ ಅದೇ ಅಮೆರಿಕ ಇಸ್ರೇಲ್ ಮೂಲಕ ಇರಾನ್ಗೆ ವೆಪನ್ ಸಪ್ಲೈ ಮಾಡ್ತಾ ಇತ್ತು. ಅಂದ್ರೆ ಅದು ತನಗೆ ಬೇಕಾದ ರೀತಿಯಲ್ಲಿ ಯುದ್ಧಗಳಲ್ಲಿ ಆಟ ಆಡ್ತಾ ಇತ್ತು, ಮತ್ತೆ ಯಾರಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಅನ್ನೋದು ಇದು ಮಾಡ್ತಾ ಇತ್ತು. ಈಗ ಐಸಿಸ್ ಅಂತ ಒಂದು ದೊಡ್ಡ ಉಗ್ರಗಾಮಿ ಸಂಘಟನೆ ಇಡೀ ಜಗತ್ತನ್ನ ಇದು ಮಾಡಿದಾಗ ಆ ಐಸಿಸ್ಗೆ ಅತಿ ಹೆಚ್ಚು ವೆಪನ್ಗಳನ್ನ ಕೊಟ್ಟಿದ್ದು ಕೂಡ ಅಮೆರಿಕನೇ. ಸೊ ಹೀಗಾಗಿ ಅಮೆರಿಕ ಬಹಳಷ್ಟು ರೀತಿಯಲ್ಲಿ ಆಟ ಆಡಿದೆ. ಆದ್ರೆ ಈ ಯುದ್ಧದಲ್ಲಿ ನಾವು ರಿಸಲ್ಟ್ ನ ಬೇರೆ ತರ ನೋಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಕಳೆದ 12 ದಿನಗಳಲ್ಲಿ ಯುದ್ಧ ಶುರುವಾದ ದಿನದಿಂದನೂ ಕೂಡ, ನಾನು ಯಾಕೆ ಇರಾನ್ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತಿದೆ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಶುರುವಾದ ದಿನದಿಂದ ಕೂಡ ಅಮೆರಿಕ ಮತ್ತೆ ಇಸ್ರೇಲ್ ಸೇರಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾವೆ. ಇಸ್ರೇಲು ಲೆಬನನ್ ಅಲ್ಲಿ ದಾಳಿ ಮಾಡ್ತಾ ಇದೆ. ಅಫ್ಕೋರ್ಸ್ ಅಲ್ಲಿ 6-7 ಲಕ್ಷ ಜನ ನಿರಾಶ್ರಿತರಾಗಿದ್ದಾರೆ. ಅದು ಏಕಮುಖಿ ದಾಳಿ. ಅದೇ ರೀತಿ ಟೆಹರಾನ್ ಅಲ್ಲಿ 1300 ಜನ ಇರಾನಿ ಜನ ಸತ್ತೋಗಿದ್ದಾರೆ. ಇನ್ ಟರ್ಮ್ಸ್ ಆಫ್ ಹ್ಯೂಮನ್ ಲಾಸ್ ಅಂತ ನೋಡಿದಾಗ ಇರಾನಿಗೆ ಲಾಸ್ ಆಗಿದೆ ಖಂಡಿತವಾಗಿಯೂ. ಆದ್ರೆ ಯುದ್ಧದಲ್ಲಿ ಬರೀ ಹ್ಯೂಮನ್ ಲಾಸ್ ನ ಇಟ್ಕೊಂಡು ನೀವು ಯುದ್ಧ ಹೇಗೆ ನಡೀತಿದೆ ಅಂತ ಹೇಳಕ್ಕಾಗಲ್ಲ. ಟೋಟಲ್ ಆಗಿ ಅದರ ಆಬ್ಜೆಕ್ಟಿವ್ಸ್ ಏನು ಅಂತ ಹೇಳಿ, ಇರಾನ್ ಶುರು ಮಾಡಿದ್ದು ತನ್ನ ಮೇಲೆ ಪರಕೀಯ ಈ 2 ಶಕ್ತಿಗಳು ಸೇರಿ ದಾಳಿ ಮಾಡಿದಾಗ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು. ಅದಕ್ಕೆ ಇದನ್ನ ವಾರ್ ಆಫ್ ಸರ್ವೈವಲ್ ಅಂತ ಹೇಳ್ತೀವಿ. ಸೊ ಇರಾನ್ ಶುರು ಮಾಡಿದ್ದು ವಾರ್ ಆಫ್ ಸರ್ವೈವಲ್ ಆದ್ರೂ ಕೂಡ ಅದು ಇಮ್ಮಿಡಿಯೇಟ್ ಆಗಿ ಇಡೀ ಗಲ್ಫ್ ಕಂಟ್ರಿಗಳಲ್ಲಿರ್ತಕ್ಕಂತಹ, ಅದು ಬೆಹ್ರಾನ್ ಇರ್ಬೋದು, ಸೌದಿ ಇರ್ಬೋದು, UAE ಇರ್ಬೋದು, ಅದೇ ರೀತಿ ಇರ್ಬೋದು, ಎಲ್ಲ ಕಡೆ ಇರ್ತಕ್ಕಂತಹ ಅಮೆರಿಕದ ಏರ್ ಬೇಸ್ಗಳನ್ನ, ಅಮೆರಿಕದ ಸೇನಾ ನೆಲೆಗಳನ್ನ, ಲೇಟರ್ ಆಗಿ ಅಮೆರಿಕದ ಎಲ್ಲ ಆಯಿಲ್ ಟ್ಯಾಂಕರ್ಗಳನ್ನ ಕೂಡ ಟಾರ್ಗೆಟ್ ಮಾಡಿ, ತುಂಬಾ ಪ್ರೆಸಿಷನ್ ಟಾರ್ಗೆಟ್ ಮಾಡಿ ಸಂಪೂರ್ಣ ನಾಶ ಮಾಡಿದೆ. ಬಹಳ ದೊಡ್ಡ ಅಮೆರಿಕದ $1 ಬಿಲಿಯನ್ ಗಟ್ಲೆ ಖರ್ಚು ಮಾಡಿ ಕಟ್ಟಿದಂತಹ ರಾಡಾರ್ ಸಿಸ್ಟಮ್, ಆ ರಾಡಾರ್ ಸಿಸ್ಟಮ್ ಅನ್ನ ಸಂಪೂರ್ಣ ನಾಶ ಮಾಡಾಕ್ತು ಇರಾನ್. ಸೊ ಇವತ್ತು ಅದೇ ಗಲ್ಫ್ ಕಂಟ್ರೀಸ್ ಗಳನ್ನ ಬೇಸಾಗಿಟ್ಕೊಂಡು ಇರಾನ್ ಮೇಲೆ ದಾಳಿ ಮಾಡಿದಂತಹ ಅಮೆರಿಕಕ್ಕೆ ಯಾವ ಗಲ್ಫ್ ಕಂಟ್ರೀಸ್ ಅಲ್ಲೂ ಕೂಡ ಸ್ಟ್ರಾಂಗ್ ಆದಂತಹ ಬೇಸ್ ಇವತ್ತು ಉಳಿದಿಲ್ಲ. ಸೊ ಈಗ ಆಲ್ರೆಡಿ ನಾನು ಹೇಳ್ತಿರ್ತಕ್ಕಂಥದ್ದು, ಹಾಗಾಗಿ ಅತಿ ದೊಡ್ಡ ನಷ್ಟ ಆಗಿರ್ತಕ್ಕಂಥದ್ದು ಅಮೆರಿಕಕ್ಕೆ. ಮತ್ತೆ ಮುಂದೆ ಬಹುಶಃ ಈ ಏನಾಗಿದೆ ಅಂತ ಹೇಳಿದ್ರೆ, ಇದು ಡೈರೆಕ್ಟ್ ಆಗಿ ಇರಾನ್ ಗಲ್ಫ್ ಕಂಟ್ರಿಗಳಲ್ಲಿರ್ತಕ್ಕಂಥ ಅಮೆರಿಕನ್ ಬೇಸ್ಗಳನ್ನ, ಅಮೆರಿಕನ್ ಇಂಡಸ್ಟ್ರಿಗಳನ್ನ, ಅಮೆರಿಕನ್ ಆಯಿಲ್ ಟ್ಯಾಂಕರ್ಗಳನ್ನ, ಅಮೆರಿಕನ್ ಎಕಾನಮಿನ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ಆ ದೇಶಗಳ ಜನ ಮತ್ತೆ ಸರ್ಕಾರಗಳು ಕೂಡ ಈಗ ಅಮೆರಿಕದ ಜೊತೆಗೆ ನಾವು ಸೇರ್ಕೊಂಡಿದ್ದಕ್ಕೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರೋಂಥದ್ದು. ಸೊ ಇವತ್ತು ನಮ್ಗೆ US ಕೂಡ ಪ್ರೊಟೆಕ್ಷನ್ ಕೊಡ್ತಾ ಇಲ್ಲ, ಇಸ್ರೇಲ್ ಕೂಡ ಪ್ರೊಟೆಕ್ಷನ್ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಅವರು ಅಮೆರಿಕದ ಜೊತೆಗೆ ಇದ್ದಂತಹ ರಿಲೇಶನ್ಶಿಪ್ ಬಗ್ಗೆ ಇವತ್ತು ರೀಥಿಂಕ್ ಮಾಡೋ ಪರಿಸ್ಥಿತಿ ಬಂದಿದೆ. ಸೊ ನಾನು ಅದಕ್ಕೆ ಹೇಳಿದ್ದು, ಈ ಯುದ್ಧ ಮುಗಿಯೋಷ್ಟೊತ್ತಿಗೆ ದೊಡ್ಡ ಲೂಸರ್ ಅಮೆರಿಕ ಖಂಡಿತ ಕೂಡ ಆಗಿರತ್ತೆ ಅಂತ ಹೇಳಿ. ಮತ್ತೆ ಅದೇನು ಬೀಗ್ತಾ ಇತ್ತು ಇಷ್ಟು ದಿವಸ ಈ ಯುದ್ಧ ಶುರು ಮಾಡುವಾಗ ಇಸ್ರೇಲ್ ಮತ್ತೆ ಅಮೆರಿಕಕ್ಕೆ ಒಂದು ಅಸೆಸ್ಮೆಂಟ್ ಅಸಂಪ್ಷನ್ ಏನಂತ ಹೇಳಿದ್ರೆ, ಇರಾನ್ ಅಲ್ಲಿ ಈಗ ಮೊನ್ನೆ ವೆನಿಜುವಾಲಾದಲ್ಲಿ ಮಾಡಿದ್ರಲ್ವಾ, ಅಲ್ಲಿ ಪ್ರೆಸಿಡೆಂಟ್ ಮದುರೋ ಮತ್ತು ಅವನ ಹೆಂಡತಿಯನ್ನ ರಾತ್ರಿ ಎತ್ತಕೊಂಡು ಹೋಗಿ ಅಮೆರಿಕನ್ ಫೋರ್ಸ್ಗಳು ಅವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಅಲ್ಲಿ ರೆಜಿಮ್ ಚೇಂಜ್ ಮಾಡಿದ್ರು. ಅಷ್ಟು ಸುಲಭ ಇಲ್ಲಿ ಖೊಮೇನಿಯನ್ನ ಮರ್ಡರ್ ಮಾಡ್ಬಿಡ್ತೀವಿ, ಇಮಿಡಿಯೇಟ್ ಆಗಿ ಇಡೀ ಅಮೆರಿಕನ್ ಗೌರ್ಮೆಂಟ್ ಬಿದ್ದೋಗ್ಬಿಡುತ್ತೆ. ಏನು
ಸಾರಿ ಇರಾನಿ ಗೌರ್ಮೆಂಟ್ ಬಿದ್ದೋಗ್ಬಿಡುತ್ತೆ ಅನ್ನೋ ಲೆಕ್ಕಾಚಾರ ಇದ್ರು ಅಂತ ಇಟ್ಕೊಂಡಿದ್ರು. ಬಟ್ ಆದ್ರೆ ಅವ್ರು ಬೇಸಿಕ್ ಆಗಿ ಏನು ನೋಡ್ಲಿಲ್ಲ ಅಥವಾ ಏನು ಗಮನಿಸ್ಲಿಲ್ಲ ಅಂತಂದ್ರೆ, ಇರಾನ್ ಆಲ್ರೆಡಿ ಇಡೀ ಯುದ್ಧದ ನೆಕ್ಸ್ಟ್ ಯಾವ ರೀತಿ ಯುದ್ಧ ಮಾಡಬೇಕು ಅಥವಾ ಇಂಥ ಪರಿಸ್ಥಿತಿ ಬಗ್ಗೆ ಹೇಗೆ ಫೇಸ್ ಮಾಡಬೇಕು ಅನ್ನೋದಕ್ಕೆ ಆಲ್ರೆಡಿ ಅದು ಪ್ರಿಪ್ರೇಷನ್ ಮಾಡಿ ಇಡೀ ಯುದ್ಧವನ್ನೇ ಡಿಸೆಂಟ್ರಲೈಸ್ ಮಾಡಿತ್ತು. ಇನ್ನು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಸೊ ಹಾಗಾಗಿ ನೀವು ಕೊಮೇನಿ ಹೋದ್ರು ಅಥವಾ ಮತ್ತೊಬ್ಬ ಲೀಡರ್ಗಳು ಹೋದ್ರು ಕೂಡ ಯುದ್ಧ ಮಾತ್ರ ನಡೀತಾ ಇರಬೇಕು. ಅದು ಪ್ಲಾನ್ಡ್ ಆಗಿ ಡಿಸೆಂಟ್ರಲೈಸ್ಡ್ ಆಗಿ ನಡೀತಾ ಇರಬೇಕು. ಅವ್ರವರಿಗೆ ಕೊಟ್ಟಂತಹ ಅಸೈನ್ಮೆಂಟ್ ಗಳನ್ನ ಅವ್ರು ಮಾಡ್ತಾ ಇರ್ತಾರೆ. ಮತ್ತೆ ಅದು ತುಂಬಾ ಅದರಲ್ಲಿ ತುಂಬಾ ವೈವಿಧ್ಯ, ಯಾವುದೋ ಒಂದ್ ಕಡೆ ಸೆಂಟರ್ ಮಾಡ್ಕೊಂಡು, ಒಂದು ಆರ್ಮಿ ಸೆಂಟರ್ ಮಾಡ್ಕೊಂಡು ಅಥವಾ ಒಂದ್ ಕಡೆ ಏರ್ ಬೇಸ್ ಮಾಡ್ಕೊಂಡು ಆ ತರ ಯುದ್ಧ ಮಾಡ್ತಾನೆ ಇಲ್ಲ. ಈ ಯುದ್ಧ ಇರಾನ್ ಮಾಡಿರ್ತಕ್ಕಂತಹ ಪ್ರಿಪ್ರೇಷನ್ ಇದೆಯಲ್ಲ, ಬಹುಶಃ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆ. ಅದು ಕಳೆದ ನೀವೇನು ಅವಾಗ ಉಲ್ಲೇಖ ಮಾಡಿದ್ರಿ, ಹೋದ ವರ್ಷ ನಡೆದಂತ 12 ದಿನಗಳ ಯುದ್ಧ ಏನಿತ್ತು, ಆ ಯುದ್ಧದಲ್ಲಿ ಪಾಠನ ಕೂಡ ಕಲ್ತ್ಕೊಂಡಿತ್ತು. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳೋದಂತಂದ್ರೆ, ಆ 12 ದಿನ ಯುದ್ಧ ನಡೆದಾಗ ಅದು ಕೂಡ ಫಸ್ಟ್ ಇಸ್ರೇಲ್ ದಾಳಿ ಮಾಡಿತ್ತು ಇರಾನ್ ಮೇಲೆ. ಇದು ರಿಟಾಲಿಯೇಟ್ ಮಾಡುವಾಗ ಇರಾನ್ ಕಳಿಸಿದಂತಹ ಕ್ಷಿಪಣಿಗಳು ಅಕ್ಯುರೇಟ್ ಆಗಿ ಟಾರ್ಗೆಟ್ ನ ಮುಟ್ತಿರ್ಲಿಲ್ಲ. ಸೊ ಆ ನಂತರದಲ್ಲಿ ಇರಾನ್ ಮಾಡ್ಕೊಂಡಂತಹ ದೊಡ್ಡ ಬದಲಾವಣೆ ಅದರ ಒಂದು ವಾರ್ ಸ್ಟ್ರಾಟಜಿಲಿ ಏನಂತ ಹೇಳಿದ್ರೆ, ಅದುವರೆಗೆ ಏನು ಈ ರಾಡಾರ್ ಸಿಸ್ಟಮ್ ಅಲ್ಲಿ ಅಥವಾ ಮಿಸೈಲ್ ಸಿಸ್ಟಮ್ ಅಲ್ಲಿ ಡ್ರೋನ್ಗಳನ್ನ ಇದು ಮಾಡುವಾಗ GPS ಅನ್ನ ಬಳಸ್ತಾರೆ. ಸೊ GPS ಅದು ಅಮೆರಿಕ ನಿರ್ಮಾಣ ಮಾಡಿದಂತಹ ಒಂದು ಸ್ಪೇಸ್ ಸಿಸ್ಟಮ್. ಅದು GPS ಮ್ಯಾಪಿಂಗ್ ಮೂಲಕ ಇದು ಮಾಡೋಂಥದ್ದು. ಇರಾನ್ ಲಾಸ್ಟ್ 2025 ಜೂನ್ ರಲ್ಲೇ ಆ GPS ಇಂದ ಸಂಪೂರ್ಣ ಹೊರಗೆ ಬಂದು ಬೈದು ಸಿಸ್ಟಮ್ ಅಂತ ಒಂದಿದೆ, ಅದು ಚೀನಾದ್ದು, ಅದನ್ನ ಸಂಪೂರ್ಣವಾಗಿ ಸ್ವಿಚ್ ಓವರ್ ಆಯ್ತು. ಸೊ ಇದು ಇವತ್ತು ಇರಾನ್ ಪ್ರತಿ ಗಲ್ಫ್ ದೇಶದಲ್ಲಿ ಅಕ್ಯುರೇಟ್ ಆಗಿ ಸರಿಯಾದ ಜಾಗದಲ್ಲಿ ಗುರಿ ಇಟ್ಟು ಅದು ಕ್ಷಿಪಣಿಗಳನ್ನ, ಡ್ರೋನ್ಗಳನ್ನ ಕಳಿಸಿ ದಾಳಿ ಮಾಡ್ತಾ ಇದೆ. ಮತ್ತೆ ಅದು ಕರೆಕ್ಟಾಗಿ ದಾಳಿ ಮುಟ್ತಾ ಇದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿಸ್ ಚೇಂಜ್. ಸೊ ಹಾಗಾಗಿ ಪ್ರಿಪರೇಷನ್ ಏನಂದ್ರೆ, ಈ ಒಂದು 21st ಸೆಂಚುರಿಗೆ ಬೇಕಾದಂತಹ ವಾರ್ ಯಾವ ರೀತಿ ಇರ್ಬೇಕು ಅನ್ನೋದಕ್ಕೆ ಇಸ್ರೇಲ್ ಅಥವಾ ಅಮೆರಿಕದಕ್ಕಿಂತನೂ ಕೂಡ ತುಂಬಾ ಬೆಟರ್ ಪ್ರಿಪರೇಷನ್ ಇರಾನ್ ಮಾಡ್ಕೊಂಡಿದೆ. ಹಾಗಾಗಿ ಅದ್ರ ಜೊತೆಗೆ ಈಗ ಏನಪ್ಪ ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನ ಅದು ಮುಚ್ಚಾಕಿದಿರುವ ಇದು ದೊಡ್ಡ ಪ್ರೆಷರ್ ಮೆಕ್ಯಾನಿಸಮ್ ಬಿಲ್ಡ್ ಮಾಡೋದಕ್ಕೆ. ಇಡೀ ಬರೀ ಇದು ಗಲ್ಫ್ ಕಂಟ್ರೀಸ್ ಅಲ್ಲ, ಈಗ ನೋಡಿ ನಾವೇ ಅನುಭವಿಸ್ತಾ ಇದೀವಲ್ವಾ. ಸೊ ಇನ್ನೊಂದು ತಿಂಗಳು 2 ತಿಂಗಳು ಏನಾದ್ರು ಅದೇ ಸ್ಟೇಟ್ ಆಫ್ ಹಾರ್ಮೋಸ್ ಅದೇ ರೀತಿ ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ ಇಡೀ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅದರ ಒಂದು ಬಿಸಿ ತಾಗುತ್ತೆ, ಮತ್ತೆ ಸಫರ್ ಆಗ್ತಾರೆ, ಜನ ಎಲ್ಲ ಸಫರ್ ಆಗ್ಬೇಕಾಗುತ್ತೆ. ಸೊ ಈ ಒಂದು ಪ್ರೆಷರ್ ಮೆಕ್ಯಾನಿಸಮ್ ಅನ್ನ ಇರಾನ್ ಬಿಲ್ಡ್ ಮಾಡ್ತಾ ಇದೆ. ಈ ಕಾರಣಕ್ಕೆ ನಾನು ಹೇಳಿದ್ದು ಇವತ್ತು ಈ ಯುದ್ಧದ ಡ್ರೈವರ್ ಸೀಟ್ ಅಲ್ಲಿ ಇರಾನ್ ಕೂತಿದೆ ಅಂತ ಹೇಳಿ. ಸರ್, ನೀವು ಇಷ್ಟು ಮಾತನಾಡಿದ್ರಲ್ಲಿ ನನಗೆ 2 ಪ್ರಶ್ನೆ ಇದೆ. ಒಂದು, ಏನ್ ಅಮೆರಿಕದ ಬೇಸ್ ಗಳ ಮೇಲೆ ಇರಾನ್ ದಾಳಿ ಮಾಡಿದೆ ಅಂದ್ರೆ ಪ್ರತಿ ದಾಳಿಯನ್ನ ನಡೆಸಿದೆ ಅಂದ್ರೆ, ಇಲ್ಲಿ ಇಸ್ರೇಲ್ ಅನ್ನ ಗುರಿಯಾಗಿಸುವುದಕ್ಕಿಂತ ಮುಖ್ಯವಾಗಿ ಅಮೆರಿಕದ ಬೇಸ್ ಗಳನ್ನ ಬಹಳ ಮುಖ್ಯವಾಗಿ ಇರಾನ್ ಗುರಿಯಾಗಿಸಿದೆ ಅನ್ನೋದು ಒಂದು ಗೊತ್ತಾಯ್ತು. ಇನ್ನೊಂದು, ಚೀನಾದ ಒಂದು ಸಿಸ್ಟಮ್ ಅನ್ನ ಅದು ಅಳವಡಿಸ್ಕೊಂಡಿದೆ ಅಂತ ಹೇಳಿದ್ರಿ. ಅಂದ್ರೆ ಈ ಯುದ್ಧಕ್ಕೆ ಚೀನಾ ಮತ್ತೆ ರಷ್ಯಾ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗಿ ಇರಾನ್ಗೆ ನಿಂತಿದ್ಯಾ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. 2ನೇ ಪ್ರಶ್ನೆ, ಇಸ್ರೇಲ್ ಅಂದ್ರೆ ಅಮೆರಿಕದ ಬೇಸ್ ಮೇಲೆ ಯಾಕೆ ದಾಳಿ ಮಾಡ್ತಾ ಇದೆ ಇರಾನ್, ಯಾಕೆ ಇಸ್ರೇಲ್ ಅನ್ನ ಜಾಸ್ತಿ ಗುರಿಯಾಗಿಸ್ಕೊಂಡಿಲ್ಲ? ಅಂದ್ರೆ ಇಸ್ರೇಲ್ ಏನಾದ್ರೂ ಅಮೆರಿಕವನ್ನ ಆಟಾಡಿಸ್ತಾ ಇದೆಯಾ ಈ ಯುದ್ಧದಲ್ಲಿ ಅಂತ? 2ನೇ ಪ್ರಶ್ನೆ ನಾ ಮೊದಲು ತಗೊಳ್ತೀನಿ. ಫಸ್ಟ್, ಹೌದು, ಅಮೆರಿಕದ ಬೇಸ್ಗಳನ್ನ ಯಾಕೆ ಅದು ಗುರಿ ಪಡಿಸ್ಕೊಂಡಿದೆ ಅಂತ ಹೇಳಿದ್ರೆ, ಇಸ್ರೇಲ್ ಮೇಲೆ ಕೂಡ ದಾಳಿ ಮಾಡಿದೆ, ಸಾಕಷ್ಟು ನಷ್ಟವನ್ನ ಇಸ್ರೇಲ್ ಅಲ್ಲೂ ಕೂಡ ದಾಳಿ ಮಾಡಿದೆ. ಈಗ ಅಲ್ಲಿ ನಾವೇನು ಇಸ್ರೇಲ್ ಬಗ್ಗೆ ಬಹಳ ಒಂದು ಬಿಲ್ಡಪ್ ಕಟ್ಕೊಂಡಿದ್ರು, ಇಸ್ರಾನ್ ಕಟ್ಟಿತ್ತು, ಮತ್ತೆ ನಮ್ಮ ಮಾಧ್ಯಮಗಳು ಅದನ್ನ ಇದ್ ಮಾಡಿದ್ರು. ಅಯ್ಯೋ, ಇಸ್ರಾನ್ ಅಲ್ಲಿ ಐರನ್ ಡೋಮ್ ಇದೆ, ನೀವೆಲ್ಲ ಬಹುಶಃ ನೋಡಿರ್ಬೋದು, ಕೆಲವು ನಮ್ಮ ಕನ್ನಡದ ಪತ್ರಕರ್ತರೆ ಇಸ್ರೇಲ್ಗೆ ಹೋಗ್ಬಿಟ್ಟು ಟೆಲ್ ಅವಿವ್ ನಿಂತ್ಕೊಂಡು ಇದು ಸಾಧ್ಯನೇ ಇಲ್ಲ, ಎಂತದೇ ಕ್ಷಿಪಣಿ ಬರ್ಲಿ, ಎಂತದೇ ಡ್ರೋನ್ ಬರ್ಲಿ, ಐರನ್ ಡೋಮ್ ಫುಲ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತೇಳಿ. ಅದು ಟುಸ್ ಪಟಾಕಿ ಅಂತೇಳಿ ಇವತ್ತು ಪ್ರೂವ್ ಆಗಿದೆ. ಇರಾನ್ ಕಳಿಸ್ತಾ ಇರ್ತಕ್ಕಂಥ ಶಾಹಿದ್, ಖದರ್ ಈ ತರ ಬ್ಯಾಲಿಸ್ಟಿಕ್ ಮಿಸೈಲ್ಸ್, ಅದು ಕೂಡ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಹೋಗಿ ಪ್ರೆಸಿಷನ್ ಆಗಿ ಟಾರ್ಗೆಟ್ ಮಾಡ್ತಾ ಇದಾವೆ.
ಇಸ್ರೇಲ್ನ ಸೆಕ್ಯೂರಿಟಿ ಆಫೀಸ್ಗಳನ್ನ, ಇನ್ಫ್ಯಾಕ್ಟ್ ಬೆಂಜಮಿನ್ ನೇತನ್ಯಾಹುನ ಬಿಲ್ಡಿಂಗ್ ಅನ್ನು ಕೂಡ ಸಂಪೂರ್ಣ ಧ್ವಂಸ ಮಾಡಿದಾವೆ. ಹಾಗಾಗಿನೇ ಒಂದು ಇದೆಲ್ಲ ಓಡಾಡ್ತಾ ಇದೆ, ಬೆಂಜಮಿನ್ ನೇತನ್ಯಾಹು ಸತ್ತೋದ ಅಂತೇಳಿ. ಬಟ್ ಅದು ಫೇಕ್ ನ್ಯೂಸ್ ಅದು. ಆದ್ರೆ ದೊಡ್ಡ ಮಟ್ಟದ ನಷ್ಟವನ್ನ ಇರಾನಿನ ಕ್ಷಿಪಣಿಗಳು ಇಸ್ರೇಲ್ ಅಲ್ಲಿ ಕೂಡ ಮಾಡ್ತಾ ಇದ್ದಾವೆ. ಹೈಫಾ ಏನಿದೆ ಅಲ್ಲಿ, ಆ ಸಿಟಿಲಿ ಕೂಡ ದೊಡ್ಡ ನಷ್ಟ ಆಗಿದೆ. ಮತ್ತೆ ಇಸ್ರೇಲ್ ಅಲ್ಲಿ ಹೆಚ್ಚು ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ನಾರ್ತ್ ಇಸ್ರೇಲ್ ಅಲ್ಲಿ ಲೆಬನಾನ್ ಕಡೆಯಿಂದ ಹಿಜ್ಬುಲ್ಲಾ, ಇರಾನೇ ಬೆಳೆಸಿದಂತಹ ಹಿಜ್ಬುಲ್ಲಾ ಪಡೆಗಳು. ಸೊ ಅದು ಬಹಳ ಇಸ್ರೇಲ್ ಕೂಡ ಅನ್ಕೊಂಡಿತ್ತು ಹಿಜ್ಬುಲ್ಲಾ ಹೋಗೇ ಬಿಡ್ತು, ಸತ್ತೇ ಹೋಯ್ತು ಅಂತೇಳಿ, ನಾವು ಅದನ್ನ ನಾಶ ಮಾಡಿದ್ವಿ ಅಂತ. ಬಟ್ ಅದು ಇವಾಗ ತಿರುಗಿಸಿ ಹೊಡಿತಾ ಇರೋ ಇದನ್ನ ನೋಡಿದ್ರೆ ಹಿಜ್ಬುಲ್ಲಾ ಕೂಡ ಬಹಳ ಸ್ಟ್ರಾಂಗ್ ಆಗಿ ಅಟ್ಯಾಕ್ ಮಾಡ್ತಾ ಇದೆ. ಮತ್ತೆ ಇರಾನ್ ಹಿಜ್ಬುಲ್ಲಾ ಸೇರಿ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಇದು ಒಂದು ಬಹುಶಃ ಮುಂದಿನ ದಿನಗಳಲ್ಲಿ ಇಸ್ರೇಲ್ ಮೇಲೆ ಇನ್ನೂ ದಾಳಿ ಜಾಸ್ತಿ ಆಗ್ಬೋದು. ಆದ್ರೆ ನೀವು ಕೇಳಿದ ಪ್ರಶ್ನೆಗೆ ಇದುವರೆಗೆ ಯಾಕೆ ಅಮೆರಿಕದನ್ನ ಇದ್ ಮಾಡ್ತಿದೆ ಅಂತ ಹೇಳಿದ್ರೆ, ಇದು ಇರಾನ್ಗೆ ಒಂದು ಸುವರ್ಣಾವಕಾಶ ಆಗಿ ಬಂತು. ಏನಂತ ಹೇಳಿದ್ರೆ, ಈ ಗಲ್ಫ್ ಕಂಟ್ರಿಗಳಲ್ಲಿ ಇರ್ತಕ್ಕಂತಹ ಅಮೆರಿಕದ ಎಲ್ಲಾ ಬೇಸ್ಗಳನ್ನ ಸಂಪೂರ್ಣ ಡಿಸ್ಟ್ರಕ್ಷನ್ ಮಾಡಿದ್ರೆ ಅದು ಇಸ್ರೇಲ್ ಮತ್ತೆ ಅಮೆರಿಕ ಎರಡಕ್ಕೂ ದೊಡ್ಡ ಹಿನ್ನಡೆ. ಯಾಕಂತ ಹೇಳಿದ್ರೆ ಅದರ ಒಂದು ಧೈರ್ಯದ ಮೇಲೆ ಗಲ್ಫ್ ಸ್ಟೇಟ್ ಅಲ್ಲಿ ಇರ್ತಕ್ಕಂತಹ ಈ ಗಲ್ಫ್ ಸ್ಟೇಟ್ ಅಲ್ಲಿ ಇರ್ತಕ್ಕಂತಹ ಗಲ್ಫ್ ದೇಶಗಳಿರ್ತಕ್ಕಂತಹ ಅಮೆರಿಕನ್ ಬೇಸ್ಗಳ, ಅಮೆರಿಕನ್ ಏನು ಸೇನಾ ಮತ್ತೆ ಏರ್ ಬೇಸ್ಗಳ ಒಂದು ಸ್ಟ್ರೆಂತ್ ಮೇಲೆನೆ, ಆ ಒಂದು ಬಲದ ಮೇಲೆನೆ ಅವು ಇರಾನ್ ಅನ್ನ ಅಥವಾ ಇಡೀ ಗಲ್ಫ್ ದೇಶಗಳನ್ನ, ಇಡೀ ಅರಬ್ ವರ್ಲ್ಡ್ ಅನ್ನ ಅಂಕೆಯಲ್ಲಿ ಇಟ್ಕೊಂಡಿದ್ದು. ಮತ್ತೆ ಒಂದು ನಾವು ಇಲ್ಲಿ ಕಂಟ್ರೋಲ್ ಮಾಡ್ತೀವಿ ಅಂತೇಳಿ. ಈಗ ಅವನ್ನೇ ನಾಶ ಮಾಡಿದ್ರೆ ಆ ಕಂಟ್ರೋಲೇ ತಪ್ಪೋಗುತ್ತೆ, ಇಸ್ರೇಲ್ ತಪ್ಪೋಗುತ್ತೆ, ಅಮೆರಿಕದು ತಪ್ಪೋಗುತ್ತೆ. ಇದು ಇರಾನ್ನ ಲೆಕ್ಕಾಚಾರ. ಮತ್ತೆ ಈಗ ಒಂದು ಒಳ್ಳೆ ಅದಕ್ಕೆ ಅವಕಾಶ ಸಿಕ್ತು, ಈಗ ಅದು ಹೇಳ್ಬೋದು. ಯಾಕಂದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ದಾಳಿ ಮಾಡಿದ್ದು, ಇರಾನ್ ಮೇಲೆ ದಾಳಿ ಮಾಡಿದ್ದು, ಅದು ಖೊಮೇನಿ ಕೊಂದಾಕಿದ್ದಿರ್ಬೋದು, ಆ 170 ಹೆಣ್ಣು ಮಕ್ಕಳನ್ನ ಒಂದು ಗರ್ಲ್ಸ್ ಸ್ಕೂಲ್ ಮೇಲೆ ದಾಳಿ ಮಾಡಿ ಅಮೆರಿಕದ ಏನು ಕ್ಷಿಪಣಿಗಳೇ ಅದನ್ನ ದಾಳಿ ಮಾಡಿದ್ದು. ಸೊ ಅದೆಲ್ಲ ದಾಳಿ ಆಗಿದೆ ಅಮೆರಿಕದಿಂದ ಅಲ್ಲ, ಇದೇ ಗಲ್ಫ್ ಸ್ಟೇಟ್ಗಳಿಂದ ತಾನೆ, ಗಲ್ಫ್ ಸ್ಟೇಟ್ಗಳಿರ್ತಕ್ಕಂತಹ ಅಮೆರಿಕನ್ ಬೇಸ್ಗಳಿಂದ. ಸೊ ಈಗ ಒಂದು ಪ್ರಿಟೆಕ್ಸ್ಟ್ ಸಿಕ್ತೀಗ ಇರಾನ್ಗೆ. ಸೊ ನಿಮ್ಮ ದೇಶಗಳನ್ನ ಉಪಯೋಗಿಸ್ಕೊಂಡು ಅಮೆರಿಕ ನಮ್ಮನ್ನ ದಾಳಿ ಮಾಡ್ತಾ ಇರ್ಬೇಕಾದ್ರೆ ನಾವು ಅದನ್ನ ನಾಶ ಮಾಡ್ಲಿಕ್ಕೆ ನಮ್ಗೆ ಹಕ್ಕಿದೆ. ನಮ್ಮ ದೇಶದ ಇರಾನಿನ ಒಂದು ಸಾರ್ವಭೌಮತೆಯನ್ನ ನೀವು ಅಟ್ಯಾಕ್ ಮಾಡ್ತಾ ಇದ್ದಾಗ, ನಾವೊಂದು ದೇಶವಾಗಿ, ಒಂದು ಸ್ವತಂತ್ರ ಸಾರ್ವಭೌಮ ದೇಶವಾಗಿ ನಮ್ಮ ಸ್ವಾತಂತ್ರ್ಯವನ್ನ, ನಮ್ಮ ಸಾರ್ವಭೌಮತೆಯನ್ನು ಉಳಿಸ್ಕೊಳ್ಳೋದು ನಮ್ಮ ಹಕ್ಕು. ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಮ್ಮ ಸೆಲ್ಫ್ ಡಿಫೆನ್ಸ್ ನಮ್ಮ ಹಕ್ಕು ಅನ್ನೋದನ್ನ ಇಡೀ ಜಗತ್ತು ಕೂಡ ಒಪ್ಬೇಕಾಗತ್ತೆ. ಇದೇ ಕಾರಣಕ್ಕೆ ಸ್ಪೇನ್, ಟರ್ಕಿ ಎಲ್ಲ ಕೂಡ ಓಪನ್ ಆಗಿ ಇರಾನ್ಗೆ ಸಪೋರ್ಟ್ ಮಾಡಿದ್ದಾವೆ. ಇರಾನ್ ಅಮೆರಿಕ ಮತ್ತೆ ಇಸ್ರೇಲ್ ಅನ್ನ ಟೀಕೆ ಮಾಡಿದ್ದಾವೆ. ಇನ್ಫ್ಯಾಕ್ಟ್ ಸ್ಪೇನ್ ದೇಶ, ಅದು ನ್ಯಾಟೋ ದೇಶ, ಒನ್ ಆಫ್ ದ ನ್ಯಾಟೋ ಕಂಟ್ರಿ, ಅದು ತನ್ನ ದೇಶದಲ್ಲಿರುವಂತಹ ಏನು ಇಸ್ರೇಲ್ನ ರಾಯಭಾರಿ ಕಚೇರಿನ ಮುಚ್ಚಿ ಕಳಿಸ್ಬಿಟ್ಟಿದೆ. ಸೊ ಅಂದ್ರೆ ಸಂಪೂರ್ಣವಾಗಿ ಎಸ್, ಅಂದ್ರೆ ಈ ಯುದ್ಧಕ್ಕೆ ಒಂದು ಈ ಇಸ್ರೇಲ್ ಮತ್ತೆ ಅಮೆರಿಕದ ಪರವಾಗಿ ಒಂದು ಹೌದು ಇದು ಮಾಡ್ತಿರೋದು ಒಳ್ಳೇದು ಅನ್ನುವ ಅಭಿಪ್ರಾಯ ಯಾರಿಗೂ ಇಲ್ಲ, ಅಮೆರಿಕದಲ್ಲೂ ಇಲ್ಲ, ಇಡೀ ಜಗತ್ತಲ್ಲೂ ಕೂಡ ಇಲ್ಲ ಈ ಪರಿಸ್ಥಿತಿ. ಸರ್, ನನ್ನ ಎರಡನೇ ಪ್ರಶ್ನೆ ಅದೇ ಆಗ್ಲೇ ಹೇಳಿದೆ, ಚೀನಾ ಮತ್ತೆ ರಷ್ಯಾ ಏನಾದ್ರು ಇರಾನ್ ಜೊತೆ ಬೆಂಬಲಕ್ಕೆ ನಿಂತಿದ್ಯಾ ಅಂತ? ಖಂಡಿತ, ಅದರಲ್ಲಿ ಡೌಟೇ ಇಲ್ಲ. ಚೀನಾ ಮತ್ತೆ ರಷ್ಯಾ ಎರಡೂ ಕೂಡ ಅವು ಈ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಕ್ಕಾಗಲ್ಲ. ಆದರೆ ಪರೋಕ್ಷವಾಗಿ ಎಲ್ಲ ರೀತಿಯಾದ ಇಂಟೆಲಿಜೆನ್ಸ್ ಮಾಹಿತಿಯನ್ನ ಕೊಡೋದ್ರಿಂದ ಹಿಡಿದು, ನಾನು ಆವಾಗಲೇ ಹೇಳ್ದಂಗೆ ಟೆಕ್ನಿಕಲಿ ಇರಾನ್ ಅನ್ನ ಪ್ರಿಪೇರ್ ಮಾಡೋದ್ರಲ್ಲಿ ಚೀನಾದ ದೊಡ್ಡ ಒಂದು ಇದಿದೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಒಂದು ಹ್ಯಾಕರ್ ಗ್ರೂಪ್ ಹಂಡಾಲಾ ಅಂತೇಳಿ, ಹಂಡಾಲಾ ಹ್ಯಾಕರ್ಸ್ ಅಂತೇಳಿ ಇರಾನ್ ಬೆಂಬಲಿತ ಒಂದು ಹ್ಯಾಕರ್ಸ್, ಅವ್ರೇನ್ ಮಾಡಿದ್ರಂದ್ರೆ ಸುಮಾರು ಅಮೆರಿಕದ ಒಂದು ಕಂಪನಿ, ಸ್ಟ್ರೈಕರ್ ಕಂಪನಿ ಅಂತ, ಮೆಡಿಕಲ್ ರಿಲೇಟೆಡ್ ಅಂತಹ ಮಾಹಿತಿಯನ್ನ ಇದು ಮಾಡುವಂಥದ್ದು. ಆ ಕಂಪನಿಯ 79 ದೇಶಗಳ ಎಲ್ಲ ಯೂನಿಟ್ಗಳದ ಇರ್ತಕ್ಕಂತಹ ಮಾಹಿತಿನ ಸಂಪೂರ್ಣ ನಾಶ ಮಾಡ್ತು. ಸುಮಾರು 50 TB ಡೇಟಾವನ್ನ ಡಾರ್ಕ್ ವೆಬ್ ಬಿಟ್ಟು ಫುಲ್ ಜಗಜ್ಜಾಹಿರ್ ಮಾಡ್ತು. ಅಂದ್ರೆ ಲೈಕ್ ಇರಾನಿನ ಒಂದು ಹ್ಯಾಕಿಂಗ್ ಅಂದ್ರೆ ಅದು ಟೆಕ್ನಾಲಜಿಕಲಿ ಕೂಡ ಎಷ್ಟು ಫಾರ್ವರ್ಡ್ ಆಗಿದೆ. ಇದೆಲ್ಲ ಚೀನಾದ ಸಪೋರ್ಟ್ ಇಲ್ದೇನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಟ್ರೈನಿಂಗ್ ಅನ್ನ ಬಹಳಷ್ಟು ಚೀನಾ ಇದು ಮಾಡಿದೆ. ಸೊ ಹಾಗಾಗಿ
ನೀವು ಕೇಳಿದ ಪ್ರಶ್ನೆಗೆ ಅಫ್ಕೋರ್ಸ್ ಖಂಡಿತವಾಗಿಯೂ ಕೂಡ ಚೀನಾ ರಷ್ಯಾ ಇದರ ಹಿಂದ್ಗಡೆ ಇದಾವೆ, ಮತ್ತೆ ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಇರ್ತವೆ ಅಂತೇಳಿ ಇದನ್ನೆಲ್ಲ ಯೋಚನೆ ಮಾಡ್ಬೇಕಿತ್ತು. ನಾನು ಹೇಳೋದು ಇಸ್ರೇಲ್ ಮತ್ತೆ ಅಮೆರಿಕ ಈ ಇರಾನ್ ಅನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ವು. ಇರಾನ್ ಜೊತೆಗೆ ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅದನ್ನ ಇನ್ನೊಂದು ವೆನೆಜುವೆಲಾ ತರನೋ ಅಥವಾ ಇನ್ನೊಂದು ಇರಾಕ್ ತರನೋ ಆ ರೀತಿ ನೋಡಿದ್ವು. ಕ್ಯೂಬಾದಲ್ಲೂ ಕ್ಯೂಬಾ ಸರೆಂಡರ್ ಆಗಿಲ್ಲ ಯಾವತ್ತು. ಬಟ್ ಹಿಂದೆ ಇರಾಕ್ ಅಲ್ಲಿ ಯುದ್ಧ ಮಾಡಿದಾಗ ಅದು ಒನ್ ಸೈಡೆಡ್. ಅವಾಗೆಲ್ಲ ಟಿವಿ ಇರಾಕ್ ಇಂದ ರೆಸಿಸ್ಟೆನ್ಸ್ ಇಲ್ಲ, ಒನ್ ಸೈಡೆಡ್ ಆಗಿ ದೊಡ್ಡ ಫೋರ್ಸ್ ಆದಂತಹ ಅಮೆರಿಕ ಅಲ್ಲಿ ಹೋಗಿ ದಾಳಿ ಮಾಡ್ತಂಥದ್ದು. ಸೊ ಇವಾಗ ಹಂಗಿಲ್ಲ ಪರಿಸ್ಥಿತಿ, ಸಂಪೂರ್ಣ ಇವತ್ತು ಉಲ್ಟಾ ಇದೆ ಅಂತ ಹೇಳಿ. ಸರ್, ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ, ಈ ಇವತ್ತಿನ ಯುದ್ಧದ ಸಂದರ್ಭದಲ್ಲಿ ಇರಾನ್ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ನಮ್ಮ ಜನರ ಮೇಲೆ, ನಮ್ಮ ಆರ್ಥಿಕತೆಯ ಮೇಲೆ ಏನಾದ್ರೂ ನೀವು ದಾಳಿ ಪದೇ ಪದೇ ಮಾಡ್ತಾ ಇದ್ರೆ, ಜನರ ನಾಗರಿಕರನ್ನ ಸಾಯಿಸಿದ್ರೆ ನಾವು ನಿಮ್ಮ ನೀರಿನ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡ್ತೀವಿ. ಅಂದ್ರೆ ಇಸ್ರೇಲ್ ಅನ್ನೋದು ಒಂದು ಪುಟ್ಟ ದೇಶ, ನಮ್ಮ ಬೆಂಗಳೂರಿನಷ್ಟು ಇಲ್ಲ, ಅದು ಅಷ್ಟು ಪುಟ್ಟ ದೇಶ. ಅದಕ್ಕೆ ಒಂದು 5-6 ಸಂಸ್ಕರಣಾ ಘಟಕಗಳಿದಾವೆ. ಅಂದ್ರೆ ಅದಕ್ಕೆ ಸಮುದ್ರದ ನೀರನ್ನೇ ಅದನ್ನ ಏನದು ಡಿಸೆನಲೈಸೇಷನ್ ಮಾಡಿ ಅದನ್ನ ನೀರು ಕುಡಿಬೇಕಾಗ್ತದೆ. ಸೊ ಅದ್ರ ಮೇಲೆ ಏನಾದ್ರೂ ದಾಳಿ ಮಾಡಿದ್ರೆ ಇಡೀ ಮಧ್ಯಪ್ರಾಚ್ಯದಲ್ಲಿ, ಇಡೀ ಮಿಡಲ್ ಈಸ್ಟ್ ಅಲ್ಲಿ ಎಷ್ಟು ದೊಡ್ಡ ಪರಿಣಾಮ ಬೀರ್ಬೋದು, ಮತ್ತೆ ಈ ಜಗತ್ತಿಗೆ ಏನು ಸಂದೇಶ ಹೋಗ್ಬೋದು ಇದರಿಂದ? ಮನೋಜ್, ಈ ವಿಷಯವನ್ನ ಆಕ್ಚುಲಿ ನಾವು ಹಿಂದೆ ಈ ದಿನದ ಚರ್ಚೆಯಲ್ಲಿ ಕೂಡ ಮಾತಾಡಿದ್ವಿ. ಅವಾಗ ಇನ್ನೂ ಇದೆಲ್ಲ ಆಗಿರ್ಲಿಲ್ಲ, ಬಟ್ ಇಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ನಾವು ಮಾತಾಡಿದ್ವಿ. ಅದು ರಿಯಾಲಿಟಿ ಆಗ್ತಾ ಇದೆ. ರೀಸೆಂಟ್ ಆಗಿ ಇಸ್ರೇಲ್ ಅಥವಾ ಅಮೆರಿಕ ಅದೆರಡರಲ್ಲಿ ಒಂದು ದೇಶ ಇರಾನಿನ ಒಂದು ನೀರು ಸಂಸ್ಕರಣಾ ಘಟಕದ ಮೇಲೆ ದಾಳಿ ಮಾಡ್ತದೆ. ಅಲ್ಲೊಂದು 30-40 ಹಳ್ಳಿಗಳಿಗೆ ತುಂಬಾ ಸಮಸ್ಯೆ ಆಗುತ್ತೆ ಅದರಿಂದ. ಆವಾಗ ಇರಾನ್ ಎಚ್ಚರಿಕೆ ಕೊಡುತ್ತೆ, ನೀವು ನಮ್ಗೆ ಯಾವ ರೀತಿ ಟಾರ್ಗೆಟ್ ಮಾಡ್ತೀರೋ ಅದೇ ರೀತಿಯ ಟಾರ್ಗೆಟ್ ನಾವು ನಮ್ಮ ಎದುರಾಳಿಗಳ ಮೇಲೆ ಮಾಡ್ಬೇಕಾಗತ್ತೆ, ಗಲ್ಫ್ ದೇಶಗಳಲ್ಲಿ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಸೊ ಈಗ ಇಡೀ ಗಲ್ಫ್ ಕಂಟ್ರಿಗಳು, ಇಸ್ರೇಲ್ ಒಳಗೊಂಡಂತೆ ಎಲ್ಲಾ ಕಂಟ್ರಿಗಳು ಕೂಡ ಅಲ್ಲಿ ಡಿಪೆಂಡ್ ಆಗಿರ್ತಕ್ಕಂಥದ್ದು ಅಲ್ಲಿ ಈ ನೀರು ಸಂಸ್ಕರಣೆ, ಉಪ್ಪು ನೀರು ಸಂಸ್ಕರಣಾ ಘಟಕಗಳು, ಡಿಸಾಲಿನೇಷನ್ ಪ್ಲಾಂಟ್ ಅಂತ ಏನ್ ಹೇಳ್ತೀವಿ. ಸೊ ಆ ಒಂದು ನೀರಿನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಆ ಒಂದು ಘಟಕಗಳು, ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ಇಸ್ರೇಲ್ ಅಲ್ಲಿ ಒಂದು 4-5 ಇರ್ಬೋದು ಇಡೀ ಇಸ್ರೇಲ್ಗೆ ನೀರು ಕೊಡ್ತಕ್ಕಂತಹ ಘಟಕಗಳು. ಒಂದ್ ವೇಳೆ ಈ ಯುದ್ಧ ಏನಾದ್ರೂ ಎಸ್ಕೆಲೇಟ್ ಆಗಿ ಆ ಮಟ್ಟಕ್ಕೆ ಹೋಯ್ತು, ಇರಾನ್ ತೀರ್ಮಾನ ಮಾಡಿ ಇಡೀ GCC ಕಂಟ್ರಿಗಳಲ್ಲಿ ಇರ್ತಕ್ಕಂತಹ ಮತ್ತೆ ಇಸ್ರೇಲ್ ಇರ್ತಕ್ಕಂತಹ ಎಲ್ಲಾ ಏನು ಈ ಡಿಸಾಲಿನೇಷನ್ ಪ್ಲಾಂಟ್ ಗಳನ್ನ ಟಾರ್ಗೆಟ್ ಮಾಡ್ತು ಅಂತ ಹೇಳಿದ್ರೆ, ಅರ್ಧ ದಿನದೊಳಗಡೆ ಇಡೀ ಗಲ್ಫ್ನ ಕೋಟ್ಯಾಂತರ ಜನ ಕುಡಿಯೋದಕ್ಕೆ ನೀರಿಲ್ದೆ ಪರದಾಡುವ ಪರಿಸ್ಥಿತಿ ಬರುತ್ತೆ, ನೀರಿಲ್ದೆ ಪ್ರಾಣ ಬಿಡೋ ಪರಿಸ್ಥಿತಿ ಕೂಡ ಬರುತ್ತೆ. ಈಗಾಗಲೇ ಸ್ಟ್ರೈಟ್ ಆಫ್ ಹರ್ಮುಜ್ ಅಲ್ಲಿ ದಾರಿಯನ್ನ ಬಂದ್ ಮಾಡಿರೋದ್ರಿಂದ ಒಂದ್ ಕಡೆ ಹೊರಗಡೆ ಜಗತ್ತಿಗೆ ತೈಲ ಅಂದ್ರೆ ಕ್ರೂಡ್ ಆಯಿಲ್ ಸರಬರಾಜು ಆಗದಂಗೆ ನಿಂತೋಗಿದೆ. ಈಗ ಸಾವಿರಾರು ಹಡಗುಗಳು ಇವತ್ತು ಕ್ಯೂನಲ್ಲಿ ನಿಂತಿದ್ದಾವೆ. ಭಾರತಕ್ಕೆ ಬರಬೇಕಾದಂತ ಸುಮಾರು 28 ಹಡಗುಗಳು ಇವತ್ತು ಅಲ್ಲಿ ಬರಕ್ಕಾಗದೆ ನಿಂತಿದ್ದಾವೆ. ಒಂದ್ ಕಡೆ ಹೊರ ಜಗತ್ತಿಗೆ ಆಯಿಲ್ ಬರ್ತಾ ಇಲ್ಲ, ಆ ಕಡೆ ಗಲ್ಫ್ ದೇಶಗಳಿಗೆ ಫುಡ್ ಹೋಗ್ತಾ ಇಲ್ಲ. ಗಲ್ಫ್ ಕಂಟ್ರಿಗಳಲ್ಲಿ ಫುಡ್ ಬೆಳೆಯೋದಿಲ್ಲ. ಸೊ ಅಲ್ಲಿ ಅವರು ಆಯಿಲ್ ಅನ್ನ ಬೇರೆ ಕಡೆ ಕೊಟ್ಟು ಅವರು ತಮಗೆ ಬೇಕಾದಂತ ಫುಡ್ ಐಟಮ್ಸ್ ನ ಆಮದು ಮಾಡ್ಕೊಳ್ಳುವಂಥದ್ದು. ಸೊ ಈ ಸ್ಟ್ರೈಟ್ ಆಫ್ ಹರ್ಮುಜ್ ಅನ್ನು ಬ್ಲಾಕ್ ಮಾಡಿರೋದ್ರಿಂದ ಅವರಿಗೆ ಊಟಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ. ಅದೇ ರೀತಿಯಲ್ಲಿ ಈ ನೀರಿನ ಸಂಸ್ಕರಣಾ ಘಟಕಗಳ ಮೇಲೆ ಏನಾದ್ರೂ ದಾಳಿ ಮಾಡ್ತು ಅಂತ ಹೇಳಿದ್ರೆ, ಇರಾನ್ ಇದನ್ನ ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವಾಗಿ ಕೊಟ್ಟಿದೆ. ನೀವು ಈಗ ಮೊನ್ನೆ ಇರಾನ್ ಮೇಲೆ ಒಂದು ಬ್ಯಾಂಕ್ ನ ಮೇಲೆ ಅಮೆರಿಕ ದಾಳಿ ಮಾಡ್ತು. ಇಮಿಡಿಯೇಟ್ ಆಗಿ ಅಮೆರಿಕದ ಒಂದು ಬ್ಯಾಂಕ್ ಮೇಲೆ ಸೌದಿಯಲ್ಲಿ ಇರಾನ್ ದಾಳಿ ಮಾಡ್ತು. ಮತ್ತೆ ಒಂದು ವಾರ್ನಿಂಗ್ ಕೂಡ ಕೊಡ್ತು, ಎಲ್ಲೆಲ್ಲಿ ಅಮೆರಿಕದ ಬ್ಯಾಂಕ್ಗಳಿದಾವೆ ಆ ಬ್ಯಾಂಕ್ಗಳಿಂದ 1 ಕಿಲೋಮೀಟರ್ ದೂರದಲ್ಲಿ ಯಾರು ಕೂಡ ಇರಬೇಡಿ, ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಈ ರೀತಿಯಾಗಿ ಅವರ ಆಕ್ಷನ್ಗೆ ಇವರು ರಿಯಾಕ್ಷನ್ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋಂಥದ್ದು. ಮತ್ತೆ ಇದು ಬಹಳ ಆತಂಕದ ವಿಷಯ. ಸಪೋಸ್ ಒಂದು ವೇಳೆ ಇರಾನ್ನ ನೀರಿನ ಮೂಲಗಳನ್ನ ಇಸ್ರೇಲ್ ಮತ್ತೆ ಅಮೆರಿಕ ಬಂದ್ ಮಾಡೋದಾಗ್ಲಿ, ಅಥವಾ ಈ ದೇಶಗಳ ಅಥವಾ ಇಸ್ರೇಲ್ನ ನೀರಿನ ಮೂಲಗಳನ್ನ ಇರಾನ್ ನಾಶ ಮಾಡೋದಾಗ್ಲಿ, ಇಂಥ ಒಂದು ಪರಿಸ್ಥಿತಿ ಬಂತ ಹೇಳಿದ್ರೆ ತುಂಬಾ ಕ್ಯಾಟಸ್ಟ್ರಾಫಿ ಅಂತಾರಲ್ಲ ಆ ರೀತಿಯ ಒಂದು ವಿಧ್ವಂಸ ವಿನಾಶ ಆಗುತ್ತೆ. ಅದು ಬರೀ ಈ ದೇಶಗಳಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿನ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನ ಬೀರುತ್ತೆ. ಯಾರು ಕೂಡ ಆ ಪರಿಣಾಮದಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ.
ಅಂಥದ್ದೊಂದು ಆಗದೇ ಇರಲಿ ಅಂತೇಳಿ ನಾವೆಲ್ಲ ಆಶಿಸ್ತಾ ಇದ್ದೀವಿ. ಈ ಯುದ್ಧ ಬೇಗ ಕೊನೆ ಆಗ್ಬೇಕು. ಎಸ್ ಸರ್, ಹೌದು. ಇಂತಹ ಸಂದರ್ಭದಲ್ಲಿ ಭಾರತದ ನಿಲುವು ಸಹ ಸ್ಪಷ್ಟವಾಗಿರ್ಬೇಕು ಅಂತ ನನ್ಗನ್ಸ್ತದೆ. ನಾವು ಈ ಹಿಂದೆನೂ ಮಾತನಾಡಿದ್ವಿ, ಈ ಹಿಂದೆ ಅನೇಕ ಸಲ ಅನೇಕ ಜನರು ಮಾತನಾಡ್ತಾ ಇದ್ದಾರೆ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯುದ್ಧ ಶುರುವಾಗುವ 48 ಗಂಟೆಗಳ ಮೊದಲು ಇಸ್ರೇಲ್ಗೆ ಹೋಗ್ತಾರೆ. ಇಸ್ರೇಲ್ ನಲ್ಲಿ ಒಂದು ಪದಕವನ್ನ ಹಾಕ್ಸ್ಕೊಂಡು ಬರ್ತಾರೆ. ಅದೇ ನಾ ಹಿಂದೆ ಇಂಟರ್ವ್ಯೂ ನಲ್ಲೂ ಹೇಳಿದ್ದೆ, ಅಂದ್ರೆ ಇಸ್ರೇಲ್ ಇಸ್ ಎ ಮದರ್ ಲ್ಯಾಂಡ್, ಇಂಡಿಯಾ ಇಸ್ ಎ ಮದರ್ ಲ್ಯಾಂಡ್, ಇಸ್ರೇಲ್ ಇಸ್ ಎ ಫಾದರ್ ಲ್ಯಾಂಡ್ ಅಂತ ಎಲ್ಲ ಹೇಳಿಕೆ ಕೊಡ್ತಾರೆ. ಒಂದ್ ರೀತಿಯಲ್ಲಿ ಒಬ್ಬ ಪ್ರಧಾನಿ ಈ ರೀತಿಯಲ್ಲಿ ಇಂಥ ವರ್ತನೆ ನಡ್ಕೊಳ್ಳೋದು ಸರಿ ಇದೆಯಾ ಅನ್ನೋದು. ಆಮೇಲೆ ಇನ್ನೊಂದು, ಈ ಯುದ್ಧದ ಸಂದರ್ಭದಲ್ಲಿ ನಾವು ಯಾರನ್ನ ಬೆಂಬಲಿಸಬೇಕಿತ್ತು, ಭಾರತ ಯಾರ ಜೊತೆ ನಿಲ್ಬೇಕಿತ್ತು ಅಂತ ನಿಮ್ಗೆ ಅನ್ಸುತ್ತೆ? ಈಗ ನೋಡಿ, ರೀಸೆಂಟ್ ಡೆವಲಪ್ಮೆಂಟ್ ಅನ್ನು ನಾವು ತಗೊಳ್ಳೋದಾದ್ರೆ ಮನೋಜ್, ಈಗ ಯಾವಾಗ ಈ ಒಂದು ಸ್ಟ್ರೈಟ್ ಆಫ್ ಹೊರ್ಮುಜ್ ಅಲ್ಲಿ ಇರಾನ್ ಸಂಪೂರ್ಣ ಹತೋಟಿಗೆ ತಗೊಂಡು ಅಲ್ಲಿ ಹಡಗುಗಳನ್ನ ತನ್ನ ಅನುಮತಿ ಇಲ್ದಾನೆ, ಇರಾನನ ಅನುಮತಿ ಇಲ್ಲದೆ ಯಾವುದೇ ಒಂದೇ ಒಂದು ಹಡಗು ಇಲ್ಲಿಂದ ಪಾಸ್ ಆಗಲ್ಲ ಅಂತೇಳಿ ಯಾರು ಪ್ರಯತ್ನ ಮಾಡಿದಂಥ ಹಡಗುಗಳನ್ನೆಲ್ಲ ಹೊಡೆದಾಕ್ತು. ಇನ್ಫ್ಯಾಕ್ಟ್ ಭಾರತಕ್ಕೆ ಬರಬೇಕಿದ್ದ, ಗುಜರಾತಿಗೆ ಬರಬೇಕಾಗಿದ್ದ ಒಂದು ಹಡಗು ಕೂಡ, ಥೈಲ್ಯಾಂಡ್ನ ಒಂದು ಹಡಗು ಕೂಡ ಮಯೂರಿ ನಾರಿ ಅಂತೇಳಿ ಅದ್ರ ಮೇಲೆ ಕೂಡ ಮೊನ್ನೆ ರಾತ್ರಿ ಅಟ್ಯಾಕ್ ಮಾಡಿ ಸಂಪೂರ್ಣ ಧ್ವಂಸ ಆಯಿತು. ಒಂದು ಹಡಗು ಮಾತ್ರ ಬರ್ಲಿಕ್ಕೆ ಸಾಧ್ಯ ಆಯಿತು, ಅದು ಕೂಡ ಅದು ಚೀನಾದ ಹಡಗಾಗಿದ್ದ ಕಾರಣಕ್ಕೆ ಅದು. ಸೊ ಅದು ಅಲ್ಲಿ ಭಾರತದ ಬಾವುಟನೂ ಇರಲಿಲ್ಲ, ಲೈಬೀರಿಯಾದ ಬಾವುಟವನ್ನ ತಗೊಂಡು ಚೀನಾದ ಹಡಗಿನ ಮೇಲೆ ನಾವು ಬರ್ಲಿಕ್ಕಾಗಿದೆ ಅದು. ಮತ್ತೆ ಬಹಳ ಜನ ಹೇಳ್ತಾ ಇದ್ದಾರೆ ಇದೆಲ್ಲ ನಮ್ಮ ಜೈಶಂಕರ್ ಅವರು ಇರಾನ್ ಜೊತೆ ಮಾತಾಡಿದ್ದು, ಮೋದಿ ಅವರು ಇರಾನ್ ಜೊತೆ ಮಾತಾಡಿದ್ದು, ಇದೊಂದು ಫೇಕ್ ನ್ಯೂಸ್. ಅದು ಅಲ್ಲ. ಯಾಕಂತಂದ್ರೆ ಆ ಹಡಗು 9ನೇ ತಾರೀಕು ಅಷ್ಟೊತ್ತಿಗೆ ಅಲ್ಲಿಂದ ಬರ್ತಾ ಇದ್ದಂಥದ್ದು, ಪಾಸ್ ಆಗಿದ್ದು. ಅಷ್ಟೊತ್ತಿಗಾಗಿ ಇವ್ರು ಯಾರು ಕೂಡ ಮಾತಾಡಿರ್ಲಿಲ್ಲ. ಜೈಶಂಕರ್ ಅವರು ಇರಾನ್ ಜೊತೆ ಮಾತಾಡಿದ್ದು 10ನೇ ತಾರೀಕು, ನಮ್ಮ ಮೋದಿ ಅವರು ಮಾತಾಡಿದ್ದು ನಿನ್ನೆ 12ನೇ ತಾರೀಕು ಇರಾನ್ನ ಅಧ್ಯಕ್ಷರ ಜೊತೆಗೆ. ಸೊ ಹಾಗಾಗಿ ಈಗ ಇವತ್ತು ಬಂದಂತಹ ಲೇಟೆಸ್ಟ್ ನ್ಯೂಸ್ ಅಂತ ಹೇಳಿದ್ರೆ, ಹೊರ್ಮುಜ್ ಅಲ್ಲಿ ಇವ್ರು ಕೇಳಿದ್ದಾರೆ, ಮೋದಿ ಕೇಳಿದ್ದಾರೆ, ಹೊರ್ಮುಜ್ ಅಲ್ಲಿ ನಮ್ಮ ದೇಶದ ಹಡಗುಗಳಿಗೆ, ಅಂದ್ರೆ ತೈಲ ಕ್ರೂಡ್ ಆಯಿಲ್ ತರ್ತಕ್ಕಂಥ ಹಡಗುಗಳಿಗೆ ಅವಕಾಶ ಕೊಡ್ಬೇಕಂತೇಳಿ ಅದನ್ನ ಇರಾನ್ ಖಡಾಖಂಡಿತವಾಗಿ ನಿರಾಕರಿಸಿದೆ ಅನ್ನೋ ಸುದ್ದಿ ಬಂದಿದೆ. ಇರಾನ್ ನ್ಯೂಸ್ ಅನ್ನೋ ಒಂದು ಸುದ್ದಿ ಕೂಡ ಒಂದು ಪತ್ರಿಕೆ ಅದನ್ನ ಸುದ್ದಿ ಮಾಡಿದೆ. ಸೊ ಇಫ್ ದಿಸ್ ಈಸ್ ಟ್ರೂ, ಅಲ್ಲಿಗೆ ಇರಾನ್ ಒಂದು ಸಂದೇಶವನ್ನ ಕೊಟ್ಟಿದೆ, ಮಾನ್ಯ ಮೋದಿಜಿ, ನೀವು ಇಸ್ರೇಲ್ ಮತ್ತೆ ಅಮೆರಿಕದ ಮಿತ್ರ ರಾಷ್ಟ್ರ ಆಗಿದ್ದೀರಿ ಈಗ. ಸೊ ಹಾಗಾಗಿ ಯಾರು ನಮ್ಮ ಪರ್ಮಿಷನ್ ಇಲ್ಲದೆ ನೀವು ತಗೊಳಕ್ ಆಗೋದಿಲ್ಲ. ಸೊ ನಾವು ನಿಮಗೆ ಫಾಲೋ ಮಾಡ್ತಾ ಇಲ್ಲ. ಇದು ನಮ್ಮ ಒಟ್ಟಾರೆ ಇದು ಯುದ್ಧದ ಒಂದು ಸ್ಟ್ರಾಟಜಿಯಾಗಿ ನಾವು ಮಾಡ್ತಾ ಇರೋದ್ರಿಂದ ಅಂತ ಹೇಳಿ. ಮನೋಜ್, ಈ ಪರಿಸ್ಥಿತಿ ಯಾಕೆ ಬಂತು ಅಂತ ನಾವು ಯೋಚನೆ ಮಾಡ್ಬೇಕಾಗಿದೆ. ಇಂಥ ಪರಿಸ್ಥಿತಿ ನಾವು ತಂದ್ಕೊಳ್ಳೋ ಅಗತ್ಯ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇರಾನ್ ಜೊತೆಗೆ ಬಹಳ ಒಂದು ಸ್ಟ್ರಾಟಜಿಕಲ್ ಆದಂತಹ ರಿಲೇಶನ್ಶಿಪ್ ಇಟ್ಕೊಂಡಂತಹ ದೇಶ. 2003 ವಾಜಪೇಯಿ, ಅಟಲ್ ಬಿಹಾರಿ ವಾಜಪೇಯಿ, ಆವಾಗಲೂ ಬಿಜೆಪಿ ಸರ್ಕಾರನೇ, ಬಟ್ ವಾಜಪೇಯಿ ಒಬ್ರು ಅಟ್ಲೀಸ್ಟ್ ಒಬ್ಬ ಮುತ್ಸದ್ದಿ ಆಗಿದ್ರು, ಒಂದು ದೂರದೃಷ್ಟಿ ಇತ್ತು. ಅವರು ಆ ದೂರದೃಷ್ಟಿಯಿಂದ ಇರಾನ್ ಜೊತೆಗೆ ಒಂದು ಸಂಬಂಧವನ್ನ ತುಂಬಾ ಹತ್ರ ಮಾಡ್ಕೊಂಡಿದ್ದು ಅಲ್ದೇನೆ, ಈ ಚಾಬಹಾರ್ ಪೋರ್ಟ್, ಬಂದರು ಏನಿದೆ, ಆ ಬಂದರು ತುಂಬಾ ಹಿಂದಿಂದ ಇರಾನ್ ಅಲ್ಲಿ ಇತ್ತು. ಆದ್ರೆ ಅದರಲ್ಲಿ ಭಾರತ ಕೂಡ ಅದರಲ್ಲಿ ಇನ್ವೆಸ್ಟ್ ಮಾಡಿ ಅಫ್ಘಾನಿಸ್ತಾನವನ್ನು ಸೇರ್ಕೊಂಡು, ನಾವು ಅದರಲ್ಲಿ ಪಾಕಿಸ್ತಾನಕ್ಕೆ ಡಿಪೆಂಡ್ ಆಗದ ರೀತಿಯಲ್ಲಿ ನಾವು ಅಲ್ಲಿಂದ ವ್ಯಾಪಾರ ವಹಿವಾಟುಗಳನ್ನ, ಎಸ್ಪೆಷಲಿ ರಷ್ಯಾ ಮತ್ತೆ ಮಿಡ್ ಏಷ್ಯಾ, ಮಧ್ಯ ಏಷ್ಯಾದ ಎಲ್ಲ ದೇಶಗಳ ಜೊತೆಗೆ ಒಂದು ವ್ಯಾಪಾರ ವಹಿವಾಟನ್ನ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಅದ್ರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಬಂದ್ವಿ. ಮೋದಿ ಬಂದ್ಮೇಲೆ ಕೂಡ ಅದಕ್ಕೆ ಬಜೆಟ್ ಅಲೋಕೇಶನ್ ಆಗಿದೆ, ಸುಮಾರು 500-600 ಕೋಟಿ ರೂಪಾಯಿ. ಸೊ ಇಂಥ ಒಂದು ಸಿಚುಯೇಷನ್ ಅಲ್ಲಿ ನಾವು ಆ ರಿಲೇಶನ್ಶಿಪ್ ಅನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಅಂತರವನ್ನ ಕಾಪಾಡ್ಕೋಬೇಕಾಗಿತ್ತು. ನಾವು ಇರಾನ್ಗೆ ಸಪೋರ್ಟ್ ಮಾಡ್ಬೇಕಾಗಿಲ್ಲ, ಅಥವಾ ಇಸ್ರೇಲ್ ಅಮೆರಿಕ ಜೊತೆಗೂ ಗುರುಸ್ಕೋಬೇಕಾಗಿಲ್ಲ, ಅವ್ರ ಫ್ರೆಂಡ್ ಅನ್ನೋ ತರ ನಾವು ಬಿಂಬಿಸ್ಕೋಬೇಕಾಗಿರ್ಲಿಲ್ಲ. ನೀವ್ ಹೇಳಿದ್ರಲ್ಲ, ಈ ಯುದ್ಧ ಶುರು ಆಗೋದಕ್ಕಿಂತ 48 ಗಂಟೆ ಮುಂಚೆ ಹಾಕೊಂಬರೋಂಥದ್ದು. ಈಗ ನೋಡಿ, ಅಲ್ಲಿ ದಾಳಿ ಮಾಡಿದ್ದನ್ನ ನಮ್ಮ ಮೋದಿ ಅವರು ಖಂಡಿಸ್ಲಿಲ್ಲ. ಅಂದ್ರೆ ಇರಾನ್ ಮೇಲೆ ಆದ ದಾಳಿನ ಖಂಡಿಸ್ಲಿಲ್ಲ, ಆದ್ರೆ ಇರಾನ್ ನಿಂದ ಗಲ್ಫ್ ಕಂಟ್ರೀಸ್ ಅಲ್ಲಿ ಆದಂತ ದಾಳಿಯನ್ನ ಅವರು ಖಂಡಿಸ್ತಾರೆ, ಆ ದೇಶಗಳ ಸಾರ್ವಭೌಮತೆ ಅಂತೇಳಿ.
ಈ ಕಾರಣಕ್ಕೆ ಇದರಿಂದ ನಮ್ಮ obvious ವಿದೇಶಾಂಗ ನೀತಿ ಮೇಲೂ ಪ್ರಶ್ನೆ ಬರುತ್ತಲ್ವಾ? ನಮ್ಮ ವಿದೇಶಾಂಗ ಖಂಡಿತ ನೀತಿ ಅವತ್ತು ಎಷ್ಟು ಆಗುತ್ತೆ ನೋಡಿ. ಕುಗ್ಗೋಗಿದೆ ಅನ್ನೋದು ಪ್ರಶ್ನೆ ಬರುತ್ತೆ ಬಹಳ ಮುಖ್ಯವಾಗಿ. ಈಗ ನಾವು ಯಾವುದೇ ದೇಶ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡೋದು ತಪ್ಪು, ಆಯ್ತಾ? ಯಾವುದೇ ದೇಶದ ಒಂದು ಸಾರ್ವಭೌಮತ್ವವನ್ನ ಉಲ್ಲಂಘನೆ ಮಾಡೋದು ತಪ್ಪು. ಸೊ ನಾವು ಒಂದು ನ್ಯೂಟ್ರಲ್ ದೇಶವಾಗಿದ್ಕೊಂಡು ಇರಾನ್ಗೂ ಬುದ್ಧಿ ಹೇಳ್ಬೋದಿತ್ತು, ಇಸ್ರೇಲ್ಗೂ ಬುದ್ಧಿ ಹೇಳ್ಬೋದಿತ್ತು, ಅಮೆರಿಕಕ್ಕೂ ಬುದ್ಧಿ ಹೌದು. ಹೇಳ್ಬೋದಿತ್ತು. ಅದು ನಮ್ಮ ಲೆಗಾಸಿ, ಅದು ಭಾರತದ ವಿದೇಶಾಂಗ ನೀತಿಯ ಒಂದು ಪರಂಪರೆನೇ ಅದು. ಸೊ ಅದಕ್ಕೆ ನಾವು ನೆಹರು ನೆನಪು ಮಾಡ್ಕೋಬೇಕಾಗುತ್ತೆ. ನಾನ್ ಅಲೈನ್ಮೆಂಟ್ ಅಥವಾ ಅಲಿಪ್ತ ನೀತಿಯನ್ನ ಮಾಡ್ಕೊಂಡು ಅದು ನಮಗೊಂದು ಲೆವರೇಜ್ ಕೊಟ್ಟಿತ್ತು. ಇಡೀ ಒಂದು ಗ್ಲೋಬಲ್ ಪಾಲಿಟಿಕ್ಸ್ ಅಲ್ಲಿ ಈ ರೀತಿಯಾಗಿ ಪಂಗಡಗಳ ನಡುವೆ ಯುದ್ಧ ನಡೆಯುವಾಗ, ದೊಡ್ಡ ದೊಡ್ಡ ಯುದ್ಧ ನಡೆಯುವಾಗ, ಮಹಾಯುದ್ಧಗಳು ನಡೆಯುವಾಗ, ಕೋಲ್ಡ್ ವಾರ್ ನಡೆಯುವಾಗ ನಾವು ಒಂದು ನೈತಿಕ ಶಕ್ತಿಯಾಗಿ ನಾವು ನಿಲ್ಲಕ್ಕೆ ಸಾಧ್ಯ ಇತ್ತು. ಆದ್ರೆ ಅಂತಹ ಒಂದು ಅವಕಾಶವನ್ನ ತಪ್ಪಿಸಿ ನಾವು ಇಸ್ರೇಲ್ ಮತ್ತೆ ಅಮೆರಿಕದ ಪರವಾಗಿ ನಿಂತು ಅವರು ಹೇಳ್ದಂಗೆ ನಾವು ಕೇಳ್ತೀವಿ. ಈಗ ಮೊನ್ನೆ ಇಸ್ರೇಲ್ನ ವಕ್ತಾರೆ ಅಲ್ಲ, ಅಮೆರಿಕದ ವಕ್ತಾರೆ ಹೇಳ್ತಾಳೆ, ನಾವು ಭಾರತಕ್ಕೆ 30 ದಿನಗಳ ಕಾಲ ಯಾವುದು ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ಳೋದಕ್ಕೆ ಕೊಡ್ತೀವಿ ಅಂತ ಹೇಳ್ತಾಳೆ ಅಂತ ಹೇಳಿದ್ರೆ ನಮ್ಮ ಒಂದು ಗೌರವ ಘನತೆ ಎಲ್ಲಿಗೆ ಹೋಯ್ತು ಅಂತ ಯೋಚನೆ ಮಾಡಿ. ನಮಗೆ ರಷ್ಯಾದ ಜೊತೆಗೆ ವ್ಯವಹಾರ ಮಾಡೋದಕ್ಕೆ ಅಮೆರಿಕ ಪರ್ಮಿಷನ್ ಕೊಡ್ಬೇಕಾ? ಇಂತಹ ಒಂದು ಹೀನಾಯ ಪರಿಸ್ಥಿತಿ ನಮ್ಮ ದೇಶದ ಇತಿಹಾಸದಲ್ಲೇ ಇರಲಿಲ್ಲ. ಬಟ್ ಸ್ಯಾಡ್ಲಿ ಈ ನರೇಂದ್ರ ಮೋದಿಯ ಗೌರ್ಮೆಂಟ್ನ ಒಂದು ಸರ್ಕಾರದ ಅವಧಿ ಒಳಗಡೆ ನಾವು ಅಂತ ಒಂದು ತಳವನ್ನ ಮುಟ್ಟಿದ್ದೀವಿ. ನಮ್ಮ ವಿದೇಶಾಂಗ ನೀತಿ ಅನ್ನೋದು ತುಂಬಾ ದುರ್ಬಲ ಆಗೋಗಿದೆ. ಹಾಗಾಗಿ ಗೊತ್ತಿಲ್ಲ ಇದು ದೇಶವನ್ನೇ ಮೋದಿ ಮಾರಾಟಕ್ಕೆ ಇಟ್ಟಿದ್ದಾರೆ ಅನ್ನೋದ ರೀತಿಯಲ್ಲಿ ಆಯ್ತಿದೆ ಈಗ. ಅಮೆರಿಕ ಹೇಳಿದ್ರೆ ನಾವು ಕೇಳ್ತಾ ಇದೀವಿ ಅಂದ್ರೆ ಖಂಡಿತ. ಈಗ ನಾವು ಅಮೆರಿಕದ ಜೊತೆ ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದಗಳು ಕೂಡ ಅದೇ ರೀತಿ ಆಗಿದ್ದಾವೆ. ಬೇಡ, ಈಗ ನಮ್ಮದೇ ಆದಂತ ನಮ್ಮ ಸಮುದ್ರದ ದ್ವಾರ ಬಾಗ್ಲಪ್ಪ, ಶ್ರೀಲಂಕಾದಿಂದ 40 ಕಿಲೋಮೀಟರ್ ದೇಶದಲ್ಲಿ ಒಂದು ಯಾವ್ದು IRS ದೇನಾ ಅನ್ನೋ ಒಂದು ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡಿ 130 ಜನ ಇರಾನ್ ಸೈನಿಕರನ್ನ, ಅವ್ರು ನಮ್ಮ ಗೆಸ್ಟ್ಗಳಾಗಿ ಬಂದವರು, ನಮ್ಮ ಅತಿಥಿಗಳಾಗಿ ಬಂದವರನ್ನ ಅಟ್ಯಾಕ್ ಮಾಡಿ ಅದು ಹೊಡೆದುರುಳಿಸಿದಾಗ ನಾವೊಂದು ಖಂಡಿತ ಒಂದು ಖಂಡನ ಹೇಳಿಕೆ ಕೊಡ್ಬೇಕಿತ್ತಲ್ವಾ? ಒಂದು ಭಾರತ ಒಂದು ದೇಶವಾಗಿ ನಮ್ಮ ಅತಿಥಿಗಳಾಗಿ ಬಂದಿದ್ದವರು ಅವರು ಯುದ್ಧಕ್ಕಾಗಿ ಬಂದವರು ಆಗಿರ್ಲಿಲ್ಲ. ಸೊ ಇದು ಅನ್ಯಾಯ, ಇದು ಅಮೆರಿಕ ಇದನ್ನ ಮಾಡಬಾರ್ದು. ಆ ಗಟ್ಸ್ ಇದ್ದಂಗಾಯ್ತು. ಬಹುಶಃ ಹಿಂದೆ ಇದ್ದಂತಹ ಪ್ರಧಾನಿಗಳು ಯಾರು ಕೂಡ ಇಷ್ಟು ದುರ್ಬಲರಾಗಿ ನಮ್ಗೆ ಕಂಡಿರ್ಲಿಲ್ಲ. ಬಹುಶಃ ನಾವು ಅಮೆರಿಕ ಅಥವಾ ರಷ್ಯಾಗಳು ದೊಡ್ಡ ಪವರ್ಗಳಾಗಿ ಇದ್ ಮಾಡ್ತಾ ಇದ್ದಾಗಲೂ ಕೂಡ ಎರಡನ್ನೂ ಪ್ರಶ್ನೆ ಮಾಡುವಂತ ಕೆಪಾಸಿಟಿ ನಮ್ಗೆ ಇಟ್ಕೊಂಡಿದ್ವಿ. ಇವತ್ತು ತುಂಬಾ ದುರ್ಬಲ ಆಗಿದೆ. ಇದ್ರ ಪರಿಣಾಮ ನೇರವಾಗಿ ನಮ್ಮ ಆರ್ಥಿಕತೆ ಮೇಲೆ ಕೂಡ ಇವತ್ತು ಆಗ್ತಾ ಇದೆ. ಹಾಗಾಗಿ ನಾವು ಫ್ರೆಂಡ್ಲಿ ಇರಾನ್ಗೆ ನಾವೊಂದು ಫ್ರೆಂಡ್ಲಿ ಸ್ಟೇಟ್ ಆಗಿ ಕೂಡ ಇವತ್ತು ಕಾಣ್ತಾ ಇಲ್ಲ. ಹಾಗಾಗಿ ಅದು ನಮ್ಮನ್ನು ಕೂಡ ಶತ್ರು ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇರೋದ್ರಿಂದ ನಮಗೆ ಯಾವುದೇ ರೀತಿ ರಿಯಾಯಿತಿಗಳನ್ನು ಅದು ಕೊಡ್ತಾ ಇಲ್ಲ. ಇದು ನಮ್ಮ ಭಾರತೀಯರ 130 ಕೋಟಿ ಭಾರತೀಯರ ಜೀವನಗಳ ಮೇಲೆ ಇವತ್ತು ಈ ತುಂಬಾ ನೆಗೆಟಿವ್ ಆದಂತ ಒಂದು ಪರಿಣಾಮ ಬೀರ್ತಾ ಇದೆ. ಸರ್, ನನ್ನ ಅಂತಿಮ ಪ್ರಶ್ನೆ, ಈ ಯುದ್ಧ ಎಲ್ಲಿಗೆ ಹೋಗಿ ನಿಲ್ಬಹುದು, ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ? ಮೊದಲನೇದಾಗಿ ಈ ಯುದ್ಧ ಇವತ್ತು ನಾಳೆ ಅಷ್ಟೊತ್ತಿಗೆ ನಿಂತು ಬಿಡಲ್ಲ. ಈಗ ಕೆಲವೆಲ್ಲ ನೀವ್ ಹೇಳಿದ್ರಲ್ಲ, ಈ ಗೋಧಿ ಮೀಡಿಯಾಗಳು, ಕೆಲವು ಫೇಕ್ ನ್ಯೂಸ್ಗಳು ಎಲ್ಲ ಹೇಳ್ತಾ ಇದ್ದೇವೆ, ನಮ್ಮ ಮೋದಿ ಇವಾಗ ಮಾತಾಡ್ಬಿಟ್ಟಿದ್ದಾರೆ, ನಿಂತೋಗ್ಬಿಟ್ಟಿದೆ. ದಟ್ ಈಸ್ ನಾಟ್ ದ ಕೇಸ್. ಇಲ್ಲಿ ಇದು ಇನ್ನು ಹಲವಾರು ದಿನಗಳ ಮುಂದುವರಿತದೆ. ಯಾಕೆ ಅಂತ ಹೇಳಿದ್ರೆ, ಈ ಯುದ್ಧವನ್ನ ಈಗ ತಕ್ಷಣದಲ್ಲಿ ನಿಲ್ಲಿಸುವ ಶಕ್ತಿ ಅಮೆರಿಕಕ್ಕೂ ಇಲ್ಲ, ಇಸ್ರೇಲ್ಗೂ ಇಲ್ಲ. ಮನಸ್ಸು ಮಾಡಿದ್ರೆ ಇರಾನ್ ನಿಲ್ಲಿಸಬಹುದು. ಆದ್ರೆ ಇರಾನ್ಗೆ ತನಗೆ ಕೆಲವು ಗ್ಯಾರಂಟಿಗಳು, ತನ್ನ ಕೆಲವು ಡಿಮ್ಯಾಂಡ್ಗಳು ಈಡೇರೋವರೆಗೆ ಅದು ಅಂದ್ರೆ ಅಟ್ಲೀಸ್ಟ್ ತಕ್ಷಣದಲ್ಲಿ ಅದರ ಮೇಲೆ ಮತ್ತೆ ಇಂತಹ ಯಾವುದೇ ದಾಳಿಗಳು ನಡೆಯೋದಿಲ್ಲ. ಮತ್ತೆ ಈಗಾಗಲೇ ಆಗಿರ್ತಕ್ಕಂಥ ನಷ್ಟವನ್ನ ರಿಪೇರಿ ಮಾಡ್ಕೊಳ್ಳೋದು, ಆಲ್ರೆಡಿ ಅದು ಒಂದು 3-4 ಈ ತರದ ಡಿಮ್ಯಾಂಡ್ಗಳನ್ನ ಈಗ ಇಟ್ಟಿದೆ. ಈಗ ಅಮೆರಿಕ ಮತ್ತೆ ಇಸ್ರೇಲು ಇಂಡೈರೆಕ್ಟ್ ಆಗಿ ಈಗ ಇಸ್ರೇಲು ಚೀನಾದ ಮೂಲಕ ಇರಾನ್ಗೆ ಹೇಳಿಸುವ ಪ್ರಯತ್ನ ಮಾಡ್ತಾ ಇದೆ. ಅಮೆರಿಕ ಓಮನ್ ಮೂಲಕ ಹೇಳಿಸುವ ಪ್ರಯತ್ನ ಮಾಡ್ತಾ ಇದೆ, ಇರಾನ್ ಇದರಿಂದ ಹಿಂತಗೋಬೇಕು ಅಂತ ಹೇಳಿ. ಇರಾನ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾನು ಯುದ್ಧದಿಂದ ಹಿಂದೆ ಹೋಗ್ಬೇಕು ಅಂತಂದ್ರೆ ನನ್ನ ಕೆಲವು ಡಿಮ್ಯಾಂಡ್ಗಳು ಈಡೇರ್ಬೇಕು ಅಂತ ಹೇಳಿ. ಆದ್ರೆ ಆ ಡಿಮ್ಯಾಂಡ್ಗಳನ್ನ ಅಷ್ಟು ಸುಲಭವಾಗಿ ಇಸ್ರೇಲ್ ಕೂಡ ಒಪ್ಪೋದಿಲ್ಲ. ಸೊ ಈ ಒಂದು ಸಿಚುವೇಶನ್ ಇದೆ. ಹಾಗಾಗಿ ಈ ಯುದ್ಧ ಇನ್ನು ಕೂಡ ಮುಂದುವರಿಯುತ್ತೆ ಅನ್ನೋದು ಒಂದು ವಿಷಯ. ಆದ್ರೆ ಯಾವ ರೀತಿ ಮುಂದುವರಿಯುತ್ತೆ, ಇದು ಇಷ್ಟೇ ನಡ್ಕೊಂಡು ಹೋಗಿ ಅವು ಈಗ
ಅಮೆರಿಕ ತನ್ನ ಸಂಪೂರ್ಣವಾಗಿ ತಾನೇ ಏಕಪಕ್ಷೀಯವಾಗಿ ಟ್ರಂಪ್ ನಾಳೆಯಿಂದ ನಾನು ಯುದ್ಧದಲ್ಲಿ ಬರೋದಿಲ್ಲ ಲಾಸ್ಟ್ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ಅವಾಗ ಬೇರೆ ರೀತಿ ಇದಾಗ್ಬೋದು. ಆವಾಗ್ಲೂ ಕೂಡ ಅಮೆರಿಕಕ್ಕೆ ದೊಡ್ಡ ಮುಖಭಂಗ ಆಗುತ್ತೆ, ಮತ್ತೆ ಇಡೀ ಅರಬ್ ವರ್ಲ್ಡ್ ಅಲ್ಲಿ ಅಮೆರಿಕದ ಹೋಲ್ಡ್ ಸಂಪೂರ್ಣ ದ ಎಂಡ್ ಅಂತ ಅನ್ಕೋಬೇಕು. ಇಷ್ಟು ವರ್ಷಗಳ ಕಾಲ ಅದು ಮಾಡ್ಕೊಂಡು ಬಂದಿದ್ದಂತಹ ವ್ಯಾಪಾರ ವಹಿವಾಟು ಎಲ್ಲ ಕೂಡ ಹೆಂಗಿದ್ರು ಅದು ಇವತ್ತು ಈ ಯುದ್ಧದಿಂದ ಕೊನೆ ಆಗೇ ಆಗುತ್ತೆ. ಸೊ ಹಾಗಾಗಿ ಇಡೀ ವರ್ಲ್ಡ್ ಆರ್ಡರ್ ಬೇರೆ ರೀತಿನಲ್ಲಿ ನಾವು ಊಹೆ ಮಾಡ್ಕೋಬೇಕಾಗುತ್ತೆ. ಈಗ ಬಹುಶಃ ಈ ಯುದ್ಧ ಇರಾನ್ ಇಡೀ ಮಿಡಲ್ ಈಸ್ಟ್ ಅಲ್ಲಿ ನಾಯಕನಾಗಿ ಕಾಣತ್ತಾ ಈ ಯುದ್ಧದ ನಂತರ? ಈ ಇರಾನ್ ಇಡೀ ಮಿಡಲ್ ಈಸ್ಟ್ ಅಲ್ಲಿ ಇಸ್ರೇಲ್ ಸಾಧಿಸ್ಬೇಕು ಅಂತ ಇತ್ತು ಆ ಪ್ರಬಲತೆಯನ್ನ, ಇರಾನ್ ಸಾಧಿಸುತ್ತೆ ಅನ್ಸುತ್ತಾ ನಿಮ್ಗೆ? ಇರಾನ್ಗೆ ಬಹುಶಃ ಆ ಒಂದು ಲೆವರೇಜ್ ಈಗ ಸಿಕ್ಕಿದೆ. ಇಸ್ರೇಲ್ನ ಒಂದು ಉದ್ದೇಶ ಏನಿತ್ತು, ಇರಾನ್ ಅನ್ನ ಬಡ್ದ್ರೆ ತಾನು ಅರಬ್ ಕಂಟ್ರೀಸ್ ಮೇಲೆ ಡಾನ್ ಆಗ್ಬೋದು, ತಾನು ಪ್ರಶ್ನಾತೀತ ನಾಯಕನಾಗಿ ಹೊರಡ್ತೀನಿ, ನಾನು ಎಲ್ಲರನ್ನು ಕಂಟ್ರೋಲ್ ಇಟ್ಕೊಳ್ತೀನಿ ಅಂತೇಳಿ. ಅದಕ್ಕೆ ಅಮೆರಿಕದ ಮೂಲಕ ಅದು ವಾರನ್ನ ಮಾಡಿಸ್ತು. ಆದ್ರೆ ಅದರ ಒಂದು ಅಜೆಂಡಾ ಸಕ್ಸಸ್ ಆಗಿಲ್ಲ. ಅದ್ರ ಜೊತೆಗೆ ಅದಕ್ಕೆ ಗ್ರೇಟರ್ ಇಸ್ರೇಲ್ ಅಂದ್ರೆ ಗಾಜಾವನ್ನ ಸಂಪೂರ್ಣ ವಶಪಡಿಸ್ಕೋಬೇಕು, ಲೆಬಾನನ್ನ ವಶಪಡಿಸ್ಕೋಬೇಕು, ಈ ರೀತಿಯಾಗಿ ತನ್ನ ಒಂದು ವಿಸ್ತರಣವಾದಿ ಒಂದು ಅಜೆಂಡಾ ಏನಿದೆ ಇಸ್ರೇಲ್, ಅದು ಕೂಡ ಈಗ ಯಾವ ರೀತಿಯಿಂದನೂ ಕೂಡ ಅದು ಜಾರಿ ಮಾಡ್ಲಿಕ್ಕೆ ಇಸ್ರೇಲ್ಗೆ ಸಾಧ್ಯನೇ ಇಲ್ಲ. ಮತ್ತೆ ಇಸ್ರೇಲ್ಗೆ ಸಾಕಷ್ಟು ನಷ್ಟ ಈ ಒಂದು ಯುದ್ಧದಲ್ಲಿ ಆಲ್ರೆಡಿ ಆಗಿದೆ. ಬಹುಶಃ ಮುಂದಿನ ದಿನಗಳು ಕೂಡ ದೊಡ್ಡ ನಷ್ಟವನ್ನ ಇರಾನ್ ಮಾಡುತ್ತೆ. ಈಗ ನಾವೆಲ್ಲ ಕೂಡ ಈ ರೀತಿ ಇಸ್ರೇಲ್ಗೆ ನಷ್ಟ ಆಗ್ಬೇಕು, ಅಮೆರಿಕಕ್ಕೆ ನಷ್ಟ ಆಗ್ಬೇಕು, ಅಥವಾ ಇರಾನಿಗೆ ನಷ್ಟ ಆಗ್ಬೇಕು, ಈ ರೀತಿ ಮಾತಾಡ್ತಾ ಇರೋದಿಲ್ಲ. ಸೊ ಬಟ್ ಈ ಯುದ್ಧಕ್ಕೆ ಕಾರಣ ಯಾರು ಅಂತ ನೋಡಿದಾಗ ನಾವಲ್ಲಿ ಒಂದು ನ್ಯಾಯ ಪ್ರಜ್ಞೆಯನ್ನ ಮಾತಾಡ್ಬೇಕಾಗುತ್ತೆ. ಇದು ಇಸ್ರೇಲ್ ಮತ್ತೆ ಅಮೆರಿಕ ಈ ರೀತಿ ಒಂದು ದುರುದ್ದೇಶದಿಂದ ಈ ಅಟ್ಯಾಕ್ ಮಾಡದೇ ಇದ್ರೆ ಈ ಯುದ್ಧ ಆಗ್ತಿರ್ಲಿಲ್ಲ. ಬಹುಶಃ ಒಂದು ಬ್ಯಾಲೆನ್ಸ್ ಆಫ್ ಪವರ್ ಮುಂಚೆ ತರ ನಡೀತಾ ಇತ್ತು. ಆದರೆ ಈ ಯುದ್ಧ ಮುಗಿದ ಬಳಿಕ ಫೆಬ್ರವರಿ 28ಕ್ಕಿಂತ ಮುಂಚೆ ಯಾವ ರೀತಿ ಇಡೀ ಜಗತ್ತಿತ್ತು, ಜಗತ್ತಿನ ಜಿಯೋಪಾಲಿಟಿಕ್ಸ್ ಇತ್ತು, ಜಗತ್ತಿನ ಎಕಾನಮಿ ಇತ್ತು, ಅದು ಈ ಯುದ್ಧ ಮುಗಿದ ಮೇಲೆ ಇರೋದಿಲ್ಲ. ಇಲ್ಲಿ ಪ್ಲೇಯರ್ಗಳ ರೋಲ್ಗಳು ಬೇರೆ ಆಗ್ತಾ ಇದೆ. ಸೊ ಇದು ತುಂಬಾ ಲಾಂಗ್ ಟರ್ಮ್ ಆಗಿ ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರಂತ ಒಂದು ಇದು. ಮತ್ತೆ ಇದರಲ್ಲಿ ಏನು ಯಾವ ನಷ್ಟ ಇಲ್ದೇನೆ ಲಾಭ ಮಾಡ್ಕೊಂಡಂತ ದೇಶಗಳು ಅಂತ ಹೇಳಿದ್ರೆ ರಷ್ಯಾ ಮತ್ತೆ ಚೀನಾ. ಸೊ ನಾವು ಇಂಡೈರೆಕ್ಟ್ಲಿ ಇರಾನ್ ಮೂಲಕ ನಾವು ನಮ್ಮ ಹಿತಾಸಕ್ತಿಯನ್ನ ಬಳಸ್ಕೊಂಡ್ವಿ, ಅಮೆರಿಕದ ಒಂದು ಸೊಕ್ಕನ್ನ ಮುರಿದ್ವಿ ಅನ್ನೋ ಒಂದು ಏನದು ಪ್ರೌಡ್ ಅವರು ಫೀಲ್ ಮಾಡೋ ಸ್ಥಿತಿಗೆ ಇವತ್ತು ಈ ಯುದ್ಧ ತಂದೋಯ್ತು. ಇದು ಡೊನಾಲ್ಡ್ ಟ್ರಂಪ್ ನ ಒಂದು ಉಂಬತನ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಅಮೆರಿಕದ ಮೂಲಕ ಇರಾನ್ ಮೇಲೆ ದಾಳಿ ಮಾಡಿಸ್ಬೇಕು ಅಂತೇಳಿ ಇದು ಫಸ್ಟ್ ಅಟೆಂಪ್ಟ್ ಏನ್ ಆಗಿರ್ಲಿಲ್ಲ. ಇದೇ ನೇತನ್ಯಾಹು ಮತ್ತು ಹಿಂದಿನ ಎಲ್ಲಾ ಪ್ರೆಸಿಡೆಂಟ್ಗಳ ಮೂಲಕನೂ ಅಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇತ್ತು. ಆದ್ರೆ ಯಾವ ಪ್ರೆಸಿಡೆಂಟ್ಗಳು ಕೂಡ ಇದನ್ನ ಒಪ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ಸರ್. ಬಟ್ ಅಲ್ಟಿಮೇಟ್ ಆಗಿ ಯುದ್ಧ ನಿಲ್ಬೇಕು, ಅದೇ ಎಲ್ಲರ ಆಶಯ ಕೂಡ. ಯುದ್ಧ ನಿಲ್ಬೇಕು. ನೀವ್ ಹೇಳಿದ್ರಲ್ಲ ಫೆಬ್ರವರಿ 28ರಿಂದ ಹಿಂದೆ ಹೇಗಿತ್ತು ಆ ರೀತಿಯಲ್ಲಿ ಜಗತ್ತು ಇರೋದಿಲ್ಲ. ಬಟ್ ಆ ರೀತಿಯಲ್ಲಿ ಜಗತ್ತನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ಬೇಕು. ಒಟ್ಟಾರೆಯಾಗಿ ಯುದ್ಧ ನಿಲ್ಬೇಕು. ಹಿಂದೆ ಇತ್ತು ಅಂತಂದ್ರೆ ಶಾಂತಿ ಆತರ ಅಲ್ಲ, ವರ್ಲ್ಡ್ ಆರ್ಡರ್. ಈಗ ಅಮೆರಿಕ ತಾನು ಯಜಮಾನ, ಇಸ್ರೇಲ್ ತಾನು ದೊಡ್ಡ ಗುಂಡ ಅನ್ನೋ ರೀತಿನಲ್ಲಿ ಬಿಹೇವ್ ಮಾಡ್ತಾ ಇದ್ವು. ಆ ರೀತಿಯ ಬಿಹೇವಿಯರ್ ಮುಂದೆ ಇರೋದಿಲ್ಲ. ಮುಂದೆ ಬಹುಶಃ ಅರಬ್ ಕಂಟ್ರೀಸ್ ಅಲ್ಲಿ ಇರಾನ್ ಹೊಸ ಲೀಡರ್ ಆಗಿ, ಹೊಸ ಡಾನ್ ಆಗಿ, ಲೀಡರ್ ಅಂದ್ರೆ ಡಾನ್ ಅಂತ ಅಲ್ಲಿಗೆ ಬಹುಶಃ ಮುಂದೆ ಅದು ಬಹಳ ದೊಡ್ಡ ಮಟ್ಟದ ಲಾಭವನ್ನ ಅದು ಮಾಡ್ಕೊಳತ್ತೆ. ಮತ್ತೆ ಇದುವರೆಗೆ ಅರಬ್ ಕಂಟ್ರೀಸ್ ಅಲ್ಲಿ ತನ್ನ ಕಂಪನಿಗಳನ್ನ ಇಟ್ಕೊಂಡು ಅಮೆರಿಕ ಏನೇನ್ ಲಾಭಗಳನ್ನ ಮಾಡ್ಕೊಳ್ತಾ ಇತ್ತು, ಆ ಲಾಭ ಎಲ್ಲದನ್ನು ಕೂಡ ಮುಂದಿನ ದಿನಗಳಲ್ಲಿ ಇರಾನ್ ಮಾಡ್ಕೊಳತ್ತೆ. ಸೊ ಹಾಗಾಗಿ ಇಡೀ ವಾರು ತುಂಬಾ ಅಡ್ವಾಂಟೇಜ್ ಆಗಿದ್ದು ಇರಾನ್ಗೆ. ಇವಾಗ ಅದು ನಷ್ಟವನ್ನ ಅನುಭವಿಸಿರ್ಬೋದು, ಆದ್ರೆ ಟೋಟಲ್ ಆಗಿ ಇಸ್ರೇಲ್ ಮತ್ತೆ ಅಮೆರಿಕ ಮಾಡಿರ್ತಕ್ಕಂಥ ಯುದ್ಧ ಇರಾನ್ಗೆ ಅಡ್ವಾಂಟೇಜ್ ಮಾಡ್ಕೊಟ್ಟಿದೆ. ಹಾಗಾಗಿ ನಾವು ಇದರಿಂದ ಇಡೀ ಮನುಕುಲಕ್ಕೆ ಮುಂದಿನ ದಿನಗಳಲ್ಲಿ ಕಲಿಬೇಕಾದಂತಹ ಪಾಠಗಳಿರ್ತವೆ. ಮತ್ತು ಯುದ್ಧದಿಂದ ಏನನ್ನೂ ಸಾಧಿಸೋಕ್ಕಾಗಲ್ಲ. ಯುದ್ಧ ಅಂತಿಮವಾಗಿ ಎಲ್ಲರಿಗೂ ಕೂಡ ವಿನಾಶವನ್ನೇ ತರೋದು ಅನ್ನೋ ಒಂದು ಪಾಠ ನಾವು ಕಲ್ತ್ಕೋಬೇಕಾಗತ್ತೆ. ಹಾಗಾಗಿ ನಾವು
ಈ ಯುದ್ಧಗಳು ಕೊನೆ ಆಗ್ಬೇಕು ಅಂತೇಳಿ ಎಲ್ಲ ಕೂಡ ಆಶಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳಷ್ಟು ವಿಚಾರಗಳನ್ನ ಈ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ವಿಚಾರವಾಗಿ ಮಾತನಾಡಿದ್ವಿ, ಮತ್ತೆ ಭಾರತದ ನಿಲುವು ಏನಿರ್ಬೇಕು ಅಂತಾನು ಸಹ ಮಾತನಾಡಿದ್ವಿ. ಥ್ಯಾಂಕ್ ಯು ಸರ್, ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ ಸರ್, ವೀಕ್ಷಕರೇ ನೋಡಿದ್ರಲ್ಲ, ಯುದ್ಧ ನಿಲ್ಬೇಕು, ಜಗತ್ತು ಮಾನವೀಯತೆ ಎಡೆಗೆ ಹೋಗ್ಬೇಕು, ಇದು ನಮ್ಮ ಇದೀನ.com ಆಶಯ ಕೂಡ ಹೌದು. ಈ ವಿಡಿಯೋದ ಕುರಿತು ಮತ್ತು ಈ ಚರ್ಚೆಯ ಕುರಿತು ನಿಮಗೆ ಏನ್ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನ ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.